ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನಗ ಮತ್ತು ಆತ್ಮೀಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಇದು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಕೇಂದ್ರ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ಇದು ವಿಶ್ವವಾಣಿ ನಮ್ಮೂರ ಬಾನುಲಿ. ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ವಿಶೇಷ ಸಂದರ್ಶನದ ಒಂದು ಉತ್ಸವವೆಂದೇ ಹೇಳಬಹುದು. ಇಂದಿನ ಮಹಾನ್ ಅತಿಥಿಗಳು ಸುಪ್ರಿಯಾ ನಿಪ್ಪಾಣಿ, ಚಲನಚಿತ್ರದ ನಟಿ, ನಿರ್ದೇಶಕಿ, ನಿರ್ಮಾಪಕಿ, ಹೀಗೆ ಹಲವಾರು ಕ್ಷೇತ್ರಗಳಿಂದ ಸಾಧನೆ ಮಾಡಿಕೊಂಡವರು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರುತ್ತಾರೆ. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಕೇಳುವರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ಶೈಕ್ಷಣಿಕ, ನ್ಯಾಯವಾದಿ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಅಂದ ಮೇಲೆ ಇಂದಿನ ಮಹಾನ್ ಅತಿಥಿ ಸುಪ್ರಿಯಾ ನಿಪ್ಪಾಣಿ. ಕಾರ್ಯಕ್ರಮದ ಆರಂಭದಲ್ಲಿ ವಾಡಿಕೆಯಂತೆ ಅಪ್ಪ ಒಂದು ಸುಂದರ ಹಾಡು. ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ನನಗೆ ಬೇಳೆ ಪಾಯಸವ ತಿನ್ನಿಸಿದವ, ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ತನ್ನ ಹೆಗಲ ಏಣಿ ಮಾಡಿ ಲೋಕ ತೋರಿದ ವಾ, ತನ್ನ ಹೆಗಲ ಏಣಿ ಮಾಡಿ ಲೋಕ ತೋರಿದ ವಾ, ತಾನೆರಳಾಗಿ ನಿಂತು ನನಗೆ ಬೆಳಕಾದವ, ತಾನೆರಳಾಗಿ ನಿಂತು ನನಗೆ ಬೆಳಕಾದವ, ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ಬಣ್ಣದ ಲೋಕದ ಕಲಾ ಸರಸ್ವತಿ ಪುತ್ರ, ನನ್ನ ಬದುಕಿನ ಹೀರೋ ನೀ ಮಾತ್ರ, ಬಣ್ಣದ ಲೋಕದ ಕಲಾ ಸರಸ್ವತಿ ಪುತ್ರ, ನನ್ನ ಬದುಕಿನ ಹೀರೋ ನೀ ಮಾತ್ರ, ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ಕಾಲವುರುಳಿದರು ನೀ ಕೊಟ್ಟ ಸಂಸ್ಕಾರ, ಕಾಲವುರುಳಿದರು ನೀ ಕೊಟ್ಟ ಸಂಸ್ಕಾರ, ಅಳಿಯದೋ ಅಳಿಯದೋ, ಮಾಧವ ಸುತೆಯಾಗಿ ಜನಿಸಿದ್ದು, ಮಾಧವ ಸುತೆಯಾಗಿ ಜನಿಸಿದ್ದು ನನ್ನ ಪುಣ್ಯವಿದೋ, ನನ್ನ ಪುಣ್ಯವಿದೋ, ಅಪ್ಪ ನಿನ್ನ ಋಣ ತೀರಿಸಲಾರೇನಪ್ಪ, ಅಪ್ಪ ನಿನ್ನ ಋಣ ತೀರಿಸಲಾರೇನಪ್ಪ, ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ನನಗೆ ಬೇಳೆ ಪಾಯಸವ ತಿನ್ನಿಸಿದವ, ಕೈ ಹಿಡಿದು ನಡೆಸಿ ಬೀಳದಂತೆ ಕಾದವ, ಅಪ್ಪ 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 ಅಪ್ಪ. ಸುಪ್ರಿಯಾ ಅವರೇ,
ನಮ್ಮ ಜೀವನದಲ್ಲಿ ಹುಟ್ಟು ಅನ್ನೋದು ಒಂದು ಸುಂದರ ಅಂದ್ರ ಅದು ಸಂಭ್ರಮ. ಆ ಹುಟ್ಟಿನಲ್ಲಿ ತಂದೆ ತಾಯಿ, ಬಂಧು ಬಳಗ, ಗುರು ಹಿರಿಯರು, ಸಮಾಜದವರು, ಹೀಗೆ ಅನೇಕರಿಂದ ಒಂದೊಂದು ರೀತಿಯ ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಆ ಹುಟ್ಟಿ ಇಂದಿನ ನಿಮ್ಮ ಜೀವನದ ಏಳಿಗೆಗೆ ಇಂದು ನೀವು ಒಂದು ಕಲಾರಂಗ ಕ್ಷೇತ್ರದಲ್ಲಿ ಚಲನಚಿತ್ರ ನಟಿಯಾಗಿ, ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ, ಹೀಗೆ ಹಲವಾರು ರೀತಿಯಲ್ಲಿ ಹಿಮಾಲಯವನ್ನು ಮೆಟ್ಟಿ ನೀರಿ ನಿಂತ ಧೀಮಂತ ಶ್ರೀಮಂತ ಒಂದು ವ್ಯಕ್ತಿತ್ವವನ್ನು ನೀವು ಪಡೆದುಕೊಂಡಿರಿ. ಅದಕ್ಕೆಲ್ಲ ಹುಟ್ಟಿ ಕಾರಣ ನಮ್ಮ ಕೇಳುಗರಿಗೆ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಊರು ಎಲ್ಲವನ್ನು ವಿವರಿಸಿ ಹೇಳ್ರಿ. ಜೋಶಿ ಸರ್ ನಮಸ್ತೆ. ಹಾಗೆ ನಮ್ಮೂರ ಬಾನುಲಿ ಕೇಳುವರಿಗೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ನಾನು ನಿಮ್ಮ ಸುಪ್ರಿಯಾ ಶಂಕರ್ ನಿಪ್ಪಾಣಿ, ಕನ್ನಡ ಚಲನಚಿತ್ರ ನಿರ್ದೇಶಕಿ ಮತ್ತು ಕಲಾವಿದೆ. ಇಂದಿನ ದಿನ ನನ್ನ ಬಾಲ್ಯ ಹೇಗಿತ್ತು? ನನ್ನ ಬಾಲ್ಯದಲ್ಲಿ ಮಠದ ನೆರಳಲ್ಲಿ ಬಂದು ಬೆಳೆದವಳು ಅಂತ ಹೇಳ್ಬೋದು. ಹಾಗೆ ನನ್ನ ತಂದೆ ಶಂಕರ್ ನಿಪ್ಪಾಣಿ, ತಾಯಿ ಶಾಂತ ನಿಪ್ಪಾಣಿ. ನಮ್ಮ ತಂದೆ ತಂದೆಗೆ ನಾವು 3 ಜನ ಮಕ್ಕಳು. ನಾನೇ ಒಬ್ಳೆ ಹೆಣ್ಮಗಳು, ನಮ್ಮ ಬ್ರದರ್ ಒಬ್ರು ಇದ್ದಾರೆ, ನಮ್ಮ ತಮ್ಮ ಒಬ್ರು ಇದ್ದಾರೆ. ಹೀಗೆ ನಾವು 3 ಜನ ಈಗ ಪ್ರಸ್ತುತ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಆಮೇಲೆ ನನ್ನ ಇದು ಬಾಲ್ಯ ಮಟ್ಟದ ಶಿಕ್ಷಣದಲ್ಲೇ ಬೆಳೀತು. ಮುಖ್ಯವಾಗಿ ನಾನು ರಬ್ಬಕವಿಯವಳು. ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರೆ ಇನ್ನು ರಬ್ಬಕವಿನಲ್ಲಿ? ಹಾಂ ಸರ್, ನಾನು ರಬ್ಬಕವಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ಕೊಂಡೆ. ಅಲ್ಲಿಂದ 1 to 5th ವರೆಗೂ ಓದಿದೆ. ಅಂದ್ರೆ ಕನ್ನಡ ಮಾಧ್ಯಮ ಇತ್ತ? ಹಾ, ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಆಯ್ತು. ಹಾಗೇನೆ ನಿಮ್ಮ ಗುರುಗಳು ಯಾರಾದ್ರೂ ನೆನಪಿರ್ಬೇಕಲ್ಲ? ನನಗೆ ಸುಮಾರು ಜನ ಇದೆ. ನಾನು ನಮ್ಮ ತಾಯಿ ಕೂಡ ನನಗೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅದೇ ಶಾಲೆಯಲ್ಲಿದ್ದೆ ನಾನು. ಶಿರೋಳ್ ಮಾತಾಜಿ ಅಂತ ಇದ್ರು, ಮೊದಲಿಗೆ ನನಗೆ ನರ್ಸರಿ ಹೇಳಿದಂತ ಒಳ್ಳೆ ಶಿಕ್ಷಕರಿದ್ರು. ಬಾಲ್ಯ ಗೆಳತಿಯರಿದ್ರೆ? ಹಾ ಇದ್ರಲ್ರಿ, ಬಾಲ್ಯದ ಲಕ್ಷ್ಮಿ ಅನ್ನೋಳು ಒಬ್ಬಳು ಹೆಚ್ಚಾಗಿ ನನ್ನ ಜೊತೆಗೆ ನಿರಂತರವಾಗಿ ಇರುವಂತ ಗೆಳತಿ ಇದ್ಲು. ಈಗೂ ಸಂಪರ್ಕದಲ್ಲಿ ಇದಾರೆ, ಎಲ್ಲರೂ ನನ್ಗೆ ಈಗೂ ಸಂಪರ್ಕದಲ್ಲಿದ್ದಾರೆ. ಅವ ಸ್ಕೂಲ್ ವಾತಾವರಣದಲ್ಲಿ ನೀವು ಪ್ರಾರ್ಥನೆ ನಿಮಗಿತ್ತಲ್ಲ, ಆ ಪ್ರಾರ್ಥನೆ ಯಾಕೆ ಬೇಕು? ಶಾಲೆಯಲ್ಲಿ ಪ್ರಾರ್ಥನೆ ಯಾಕಂದ್ರೆ ಸಿದ್ಧತೆ, ಮನಸ್ಸಿನ ಏಕಾಗ್ರತೆ, ಸಮಾನತೆಗೆ ಅದು ಮಹತ್ವದಲ್ಲ. ಎಲ್ಲರೂ ಸೇರಿ ಹೇಳ್ತೀವಿ ನಾವು. ಹೌದು, ಖಂಡಿತ. ಈ ಪ್ರಶ್ನೆ ನಾನು ಇವಾಗ ಯಾಕೆ ಹೇಳ್ತೀನಿ ಅಂದ್ರೆ, ಇವಾಗ ನಾವೆಲ್ಲ ಆಂಗ್ಲ ಮಾಧ್ಯಮ ಶಾಲೆಗೆಲ್ಲ ಹೋಗಿರ್ತೇನಲ್ಲ, ಪ್ರಾರ್ಥನೆನೇ ಇಲ್ಲ. ನಾನು ಅವ್ರಿಗೆ ಏನ್ ಹೇಳ್ತೀನಿ, ನಿಮ್ಮ ಕ್ಲಾಸ್ನಲ್ಲೇ ಕ್ಲಾಸ್ ಟೀಚರ್ ಮೊದಲೇ ಪೀರಿಯಡ್ ಏನ್ ತಗೋತಿರಲ್ಲ, ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ರಿ. ಅದು ನಮ್ಮ ಸಂಸ್ಕಾರದಲ್ಲ. ಒಂದು ಗಣಪತಿಯ ಸ್ಮರಣೆ, ಒಂದು ಶಾರದೆಯ ಸ್ಮರಣೆ, ಒಂದು ಗುರುಗಳ ಸ್ಮರಣೆ ನಮಗ್ ಬೇಕಲ್ಲ? ಬೇಕು, ಖಂಡಿತ. ಆ ಸಂಸ್ಕಾರ ಹಾಕೋ ಸಂಬಂಧ ನಾವು ಈ ಪ್ರಶ್ನೆ ನಾವು ಕೇಳ್ತೀವಿ. ಅಲ್ಲಿಂದ ಮುಂಚೆ ನಿಮ್ ಶಿಕ್ಷಣ ಎಲ್ಲಿ ಹೋಯ್ತು ಮುಂದೆ? ನಾನು ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಸೆಲೆಕ್ಟ್ ಆದೆ. ಹಾಗಾಗಿ ನಾನು 10th ವರೆಗೂ ಅಲ್ಲಿ ಕಲಿತೆ ಸರ್. ಅಂದ್ರೆ ಮತ್ತೆ ನಾನು ರಬ್ಬಕವಿನಲ್ಲೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ಕೊಂಡೆ. ಅದರ ನಂತರ ವೃತ್ತಿಪರ ಶಿಕ್ಷಣವನ್ನ ನಾನು ಎಲ್ಲವನ್ನ ಪಡ್ಕೊಂಡೆ. ಡಿಗ್ರಿ ಮಾಡ್ಕೊಂಡೆ, ಡಿ.ಎಡ್ ಬಿ.ಎಡ್ ಮಾಡ್ಕೊಂಡೆ, BA ಡಿಗ್ರಿ ಮಾಡ್ಕೊಂಡೆ. ಹಾ, ಅದಾದ್ಮೇಲೆ ಡಿ.ಎಡ್ ಬಿ.ಎಡ್ ಮಾಡಿದೆ. ಹಾ, ಆ ನಂತರದಲ್ಲಿ ನಾನು ಅಲ್ಲೇ ರಬ್ಬಕವಿನಲ್ಲೇ ಇದ್ಕೊಂಡೆ. ತೇರ್ದಾಳ್ ಶಿಕ್ಷಣ, ರಬ್ಬಕವಿ ಎಲ್ಲ ಶಿಕ್ಷಣ ಉತ್ತಮ ಇದೆ ಅಲ್ಲಿ ಮಾಡಿದೆ. ಅದ್ರ ನಂತರ ಹಂತದಲ್ಲಿ ಇವೆಲ್ಲ ವೃತ್ತಿಪರ ಕೋರ್ಸ್ಗಳಾಗ್ತಾವಲ್ರಿ, ಹಾಗಾಗಿ ಅವುಗಳನ್ನು ಹಂಗೆ ಸುಮಾರು ನಾನು ಡಿಪ್ಲೊಮಾ ಇನ್ ಬ್ಯೂಟಿಷಿಯನ್ ಮಾಡ್ಕೊಂಡೆ, ಡಿಪ್ಲೊಮಾ ಇನ್ ಡೈರೆಕ್ಷನ್ ಮಾಡ್ಕೊಂಡೆ, ಡಿಪ್ಲೊಮಾ ಇನ್ ರೈಟಿಂಗ್ ಮಾಡ್ಕೊಂಡೆ, ಡಿಪ್ಲೊಮಾ ಇನ್ ಆರ್ಟ್ ಮಾಡ್ಕೊಂಡೆ. ಸೊ ಈ ರೀತಿಯಾದಂತ ಸುಮಾರು ಕಲಿಕೆಗಳನ್ನ ಮಾಡ್ತಾ ಹೋದೆ. ಹಿಡಿತು. ಇವತ್ತು ಕೂಡ ಕಲಿಕೆ ನಿರಂತರವಾಗಿರ್ಬೇಕು. ಹಾಗಾಗಿ ನಾನು ಇವತ್ತು ಕಲಿತಾನೆ ಇದ್ದೀನಿ. ಅಂದ್ರೆ 10 ವರ್ಷ ಮೇಲ್ಪಟ್ಟಿವಲ್ಲ? ಹೌದೌದು. ಆಯ್ತು. ಇವಾಗ ನೀವು B.Ed ಮಾಡ್ಕೊಂಡು ಶಿಕ್ಷಕಿ ಆಗಲಿಲ್ಲ ನೀವು? ಅದೇ ಮನೇಲಿ ಮೊದಲಿಗೆ ಶಿಕ್ಷಣ ಕ್ಷೇತ್ರದಲ್ಲೇ ನನ್ನ ಕಲಿಕೆ ಆಗಿರೋದಕ್ಕೆ ಮಾಡ್ತಿದ್ರಿ ಶಿಕ್ಷಕಿಯಾಗಿ? ಅಲ್ಲಿ ತೇರ್ದಾಳದಲ್ಲಿ. ತೇರ್ದಾಳಕ್ಕಿದ್ರಿ? ಹಾ, ಅಲ್ಲಿ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ, ಕೊಣ್ಣೂರ್ ಸ್ಕೂಲ್ ಅಲ್ಲಿ ಕೂಡ ಒಂದು 5 ವರ್ಷ ನಿರಂತರವಾಗಿ ಶಿಕ್ಷಕಿ ಮಾಡಿದೀನಿ. ಆ ಶಿಕ್ಷಕ ಜೀವನ ನಿಮಗೆ ಏನ್ ಅನ್ನಿಸ್ತು? ಶಿಕ್ಷಕಿಯಾಗಿ ನಾನು ಕೆಲಸ ಮಾಡಿದಾಗ ಬಹಳಷ್ಟು ನನಗೆ ಖುಷಿ ಇತ್ತು. 100 ಮಕ್ಕಳ ತಾಯಲ್ಲ? ನಿಜ ಜೋಶಿ ಸರ್. ಅದ್ರಂತೆ ಏನಂದ್ರೆ ರೀ, ಒಂದು ಅಲ್ಲಿ ಮುಗ್ಧವಾದಂತಹ ನಗು ಇತ್ತು. ಮಕ್ಕಳ ನಗು ಇದೆಯಲ್ಲ, ಅದು ಎಲ್ಲಿಲ್ಲ. ನೀವು ದೇವ್ರು ನೋಡ್ತೀರಿ. ಹಾ, ಅಲ್ಲಿ ಯಾವುದೇ ರೀತಿಯಾದ ಕಲುಷಿತತೆ ಇಲ್ಲದೆ ಮುಗ್ಧವಾಗಿ ಟೀಚರ್ ಅಂದಾಗ ಸಂತೋಷದಿಂದ ಅವ್ರ ಸ್ಮೈಲ್ ಐತಿರಲ್ಲ, ಅದು ತುಂಬ ಖುಷಿ ಆಗ್ತಾ ಇತ್ತು. ಅದರಂತೆ ನಾನು ಈ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಂದರೆ ಕಲ್ಚರಲ್ ಆಗಲಿ ಅದರಲ್ಲೆಲ್ಲ ನಾನು ಭಾಳ ನನಗೆ ಕ್ರಿಯೇಟಿವಿಟಿ ಇರೋದಕ್ಕೆ ನಾನು ಭಾಗವಹಿಸ್ತಾ ಇದ್ದೆ. ಮಕ್ಕಳನ್ನು ಅದಕ್ಕೆ ತೊಡಗಿಸ್ತಾ ಇದ್ದೆ. ಪಾಠವನ್ನು ಅಂದರೆ ಕ್ಲಾಸ್ ರೂಮನ್ನಲ್ಲಿ ಕೂಡ ಟೀಚಿಂಗ್ ಮೆಥಡಾಲಜಿಯಲ್ಲಿ ನಾನು ಹ್ಯಾಪಿ ಕ್ಲಾಸ್ ರೂಮನ್ನು ಬಳಸ್ತಾ ಇದ್ದೆ.
ಅಂದರೆ ಮಕ್ಕಳಿಗೆ ನಾವು ಹೇಗೆ ಖುಷಿ ಖುಷಿಯಿಂದ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದ್ರ ಚಟುವಟಿಕೆಗಳಲ್ಲಿ ನಾನು ಯಾವತ್ತೂ ಇರ್ತಾ ಇದ್ದೆ. ಮಕ್ಕಳಿಗೆ ಮತ್ತು ನನ್ನ ಸಂಬಂಧ ಭಾಳಷ್ಟು ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಯಾಗಿರದೆ ಗೆಳೆತನದಲ್ಲಿತ್ತು. ನಾನು ಯಾರೋ ಅವ್ರ ಗೆಳೆಯರಿದ್ದಾರೆ, ನಾನು ಶಾಲೆಗೆ ಬರಬೇಕು, ಯಾಕಂದರೆ ಈಗಿನ ಮಕ್ಕಳು ಬೆಳಗ್ಗೆ ಎದ್ದು ಶಾಲೆಗೆ ಹೋಗಲಿಕ್ಕೆ ರೆಡಿ ಆಗಲಿಕ್ಕೆ ನಾನು ಬೇಡ ಟೀಚರ್ ಹೊಡಿತಾರೆ ಅನ್ನೋವಂಥದ್ದೆಲ್ಲ ಇರುತ್ತೆ. ಆದರೆ ಅಲ್ಲಿ ಶಾಲೆಗೆ ನಾವು ಬರಲೇಬೇಕು, ಒಂದಿನೂ ರಜಾ ಮಾಡಬಾರ್ದು, ಇವತ್ತು ಮಿಸ್ ಅಂದರೆ ಕ್ಲಾಸ್ ಎಂಡಿಗೆ ನಾಳೆ ಯಾಕೆ ಬರಬೇಕು ನೀವು ಶಾಲೆಗೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಕ್ವಿಕ್ ಇಡ್ತಾ ಇದ್ವಿ. ಆಮೇಲೆ ಅದಕ್ಕೆ ಅವ್ರು ಬರಲೇಬೇಕೇನೋ ಹೇಳ್ತೀನಿ ಅಂದ್ರೆ ಆ ಕ್ಯೂರಿಯಾಸಿಟಿನ ಇದಾಗ ಮಕ್ಕಳು ಯಾವಾಗಲೂ ಕ್ಯೂರಿಯಾಸಿಟಿಗೆ ಬರ್ತಾರೆ, ಇಲ್ಲಾಂದರೆ ಬರಲ್ಲ. ಸೊ ಆ ರೀತಿಯಾಗಿ ಹ್ಯಾಪಿ ಕ್ಲಾಸ್ ರೂಮ್ಸಲ್ಲಿ ಇರ್ತಿದ್ದೆ. ಆಮೇಲೆ ಕೆಲವು ನಾಟಕಗಳನ್ನು, ಹಾಡುಗಳನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಸ್ವತಃ ಕಲಾವಿದೆ, ಶಿಕ್ಷಕಿ, ಇದು ಇನ್ನೂ ಉಪಯೋಗ ಬೀಳ್ತದೆ ಅಲ್ಲಿ. ಅಲ್ಲ, ನೀವು ಒಬ್ಬ ಶಿಕ್ಷಕಿನೇ ಆಗಿ ನಿಮ್ಗೊಂದು ತೃಪ್ತಿ ತಂದು ಕೊಟ್ಟಿತ್ತಲ್ಲ ಬಹಳಷ್ಟು. ಇವತ್ತು ಕೂಡ ನಾನು ಏನಾದರೂ ಚಲನಚಿತ್ರ ರಂಗ ಪ್ರವೇಶ ಮಾಡಿಬಿಟ್ರಲ್ಲ ಒಮ್ಮೆಲೆ. ಹಾಗಾಗ್ಲಿಲ್ಲ. ಅದು ನಾನು ನಮ್ಮ ಮನೆಯಲ್ಲಿ ಹೇಗಾಗಿತ್ತಂದ್ರೆ, ನಮ್ಮ ತಾಯಿ ಶಿಕ್ಷಕರು, ನಮ್ಮ ಮದರ್ ಟೀಚರ್ ಆಗಿರೋದಕ್ಕೆ ನಮ್ಮ ಮನೇಲಿ ಏನಂದ್ರೆ ಆ ಭಾಗದಲ್ಲಿ ವೃತ್ತಿಗಳು ಏನಿದ್ದಾವ್ರಿ, ಹೆಣ್ಮಕ್ಳು ಏನು ಕಲಿತಾರೆ, ಡಾಕ್ಟರ್ ಕಲಿತಾರೆ, ಇಂಜಿನಿಯರ್ ಕಲಿತಾರೆ, ಟೀಚರ್ ಕಲಿತಾರೆ, ಇದಷ್ಟ ಇತ್ರಿ. ಹಾಗಾಗಿ ನನಗೇನಂದ್ರು ನೀ ಟೀಚರ್ ಆಗಬೇಕು, ನೀ ಟೀಚರ್ ಕಲಿಬೇಕು ಅನ್ನೋದು ನಮ್ಮ ತಾಯಿ ಆಸೆ ಇತ್ತು. ಆ ಮನೆಯಲ್ಲೂ ಕೂಡ ಅದು ಇತ್ತು. ಯಾವ್ದು ಏನು ಮಾಡೋದು, ಏನು ಕಲಿತೆ ಏನದ, ಟೀಚರ್ ಆದ್ರೆ ನಾನು ಟೀಚರ್ ಅದೀನಿ, ಸೊ ಅದು ಬ್ಲೆಂಡ್ ಆಗುತ್ತೆ ಅನ್ನೋದಕ್ಕೆ ನನಗೆ ಅದೆಲ್ಲ ಕೋರ್ಸ್ ಹಾಕಿದ್ರು. ಹಾಗಾಗಿ ನನ್ನ ಆಕ್ಟಿವಿಟಿ ಬೇರೆ ಬೇರೆ ಹೆಚ್ಚಾಗಿ ಇರೋದಕ್ಕೇನೆ ಅವರು ಟೀಚರ್ ಕಳಿಸಿದ್ರಿ. ಮತ್ತು ಟೀಚರ್ ಆದ್ಮೇಲೆ ನಾನು ಜಾಬಿಗೆ ಹೋಗ್ಲೇಬೇಕಾತ. ಆ ಮನೆಯಲ್ಲಿ ಸಿನಿಮಾ ರಂಗಕ್ಕೆ ವಿರೋಧ ಇತ್ತು, ಸಿನಿಮಾ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಒಪ್ಪಿಗೆ ಇರಲಿಲ್ಲ, ನನಗೆ ಒಪ್ಪಿಗೆ ಇರಲಿಲ್ಲ, ಬೇಡ ಅನ್ನೋದಿತ್ತು, ನೀವು ಟೀಚರೇ ಮಾಡಬೇಕು ಅನ್ನೋದು ರೂಲ್ಸ್. ಚಲನಚಿತ್ರ ರಂಗ ಪ್ರವೇಶ ಮಾಡೋದು ನಿಮ್ಮ ತಲೆ ಒಳಗೆ ಯಾಕೆ ಬಂತು? ಯಾಕೆ ಅಂತಂದರೆ ನಾನು ಸೃಜನಾತ್ಮಕವಾಗಿ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೆ, ಕಲಾತ್ಮಕತೆ ಇತ್ತು, ನನಗೆ ಕ್ರಿಯೇಟಿವ್ ಫೀಲ್ಡಲ್ಲೇ ಕೆಲಸ ಮಾಡಬೇಕು ಅನ್ನೋದಿತ್ತು. ಕತೆ ಕವನಗಳನ್ನು ನಾನೇನು ಹೇಳ್ತಾ ಇದ್ದೆ, ಆಮೇಲೆ ಬರುವಂಥ ಚಿತ್ರಗಳನ್ನು ನೋಡ್ತಾ ಇದ್ದೆ. ಸೊ ಆ ವ್ಯತ್ಯಾಸಗಳು ಅಂದರೆ ನನಗೆ ಏನೋ ಒಂದು ಸೊಸೈಟಿಗೆ ಹೇಳಬೇಕಾಗಿದೆ. ಇದು ಒಂದು ವಿಜುವಲ್ ದೊಡ್ಡ ಮಾಧ್ಯಮ, ಸಿನಿಮಾ ರಂಗ ಭಾಳ ದೊಡ್ಡ ಮಾಧ್ಯಮ. ಐ ವಾಂಟ್ ಟು ಗೋ ವಿತ್ ದ್ಯಾಟ್ ವಿಜುವಲ್ ಮಾಧ್ಯಮದಲ್ಲಿ ನಾನು ಹೋಗಿ ನನ್ನ ವಿಚಾರಧಾರೆಗಳನ್ನು ಅಥವಾ ಸಮಾಜಕ್ಕೆ ಎಂಟರ್ಟೈನ್ಮೆಂಟ್ ಹೇಗೆ ಕೊಡ್ಬೋದು ಅದ್ರ ಮೂಲಕ ಅನ್ನೋಂಥ ಬಹುದೊಡ್ಡ ಯೋಚನೆ ಇತ್ತು. ಯಾಕಂದ್ರೆ ನಾನು ನಿಮಗೆ ಮೊದಲಿಗೆ ಪ್ರಸ್ತಾಪ ಮಾಡಿದೆ ಸರ್, ನಾನು ಮಠದ ನೆರಳಿನಲ್ಲಿ ಬಂದವಳು. ನಾವು ಪ್ರತಿದಿನ 1 to 5th ಹೇಗಿತ್ತಂದರೆ, ನನಗೆ ಲಿಂಗ ದೀಕ್ಷಾ ತಗೊಳ್ಳೋದು ಅಥವಾ ನನಗೆ ಇದು ನಾನು ಮುಕ್ತವಾಗಿ ಹೇಳ್ಕೋಬೇಕು ಅಂದರೆ, ಇಳಕಲ್ ಮಹಾನ್ ತಪ್ಪುಗಳು ಅವರು ನನಗೆ ಲಿಂಗ ದೀಕ್ಷಾವನ್ನು ಕೊಟ್ಟಿರೋರು. ಅವರ ಎದುರಿಗೆ ಕೂತ್ಕೊಂಡು ನಾನು ಪೂಜೆ ಮಾಡ್ಕೊಂಡಿರೋಳು, ಜೋಳಿಗೆ ಹಾಕಿಸ್ಕೊಂಡವರು ಅಲ್ಲ. ಅಂದ್ರೆ ನಾನೇನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಒಬ್ಬರ ಗುರುವಿನ ನೆರಳು ಹೇಗೆ ನಮಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಹೇಳಕ್ ಬಂದೆ. ಅವರ ಎದುರಿಗೆ ಕೂತ್ಕೊಂಡು ಅವ್ರು 1 ವಾರ ಅವ್ರ ಜೊತೆಗೆ ಇರ್ತಾ ಇದ್ದೆ, ಊಟ ತಿಂಡಿ ಎಲ್ಲವೂ. ಇವಾಗಿನ ಶ್ರೀಶೈಲ ಜಗದ್ಗುರುಗಳು ಇದಾರಲ್ವ ಪೀಠದರೆ, ಅವ್ರಿಗೂ ಕೂಡ 1 ತಿಂಗಳು ನಾವು ಸೇವೆಯಲ್ಲಿ ನಿರಂತರಾಗಿದ್ವಿ. ನಮ್ಮೂರಲ್ಲಿ ಪ್ರವಚನಕ್ಕೆ ಬಂದು ಅವರ ಜೊತೆನೇ ಇರ್ತಾ ಇದ್ವಿ. ನಾವು ಸಣ್ಣವರಲ್ವ ಅವಾಗ, ಅವರು ಮಕ್ಕಳ ಥರ ನಮ್ಮನ್ನ ಜೊತೆಗೆ, ಅವರಲ್ಲಿರೋ ಶಿಷ್ಯಂದ್ರ ಜೊತೆಗೆ, ಆ ತಬಲಾ ಪೇಟಿ ಬಾರಿಸೋರ ಜೊತೆಗೆ, ಸಂಗೀತಗಾರರ ಜೊತೆಗೆ, ಇದು ಹೇಗೆ ಆಗುತ್ತೆ ಮ್ಯೂಸಿಕ್ ಅವ್ರ ಜೊತೆನೆ. ಸ್ಕೂಲ್ ಮುಗಿದ್ಮೇಲೆ ರಜಾ ಟೈಮಲ್ಲಿ ನಮ್ಗೆ ಅದೇ ಕೆಲಸ, ಮಠಕ್ಕೆ ಹೋಗೋದು ಕೆಲಸ. ಹಾಗಾಗಿ ನಾವು ಅವರ ಎಲ್ಲ ನೆರಳಲ್ಲಿ ಬೆಳೆದಿರೋದಕ್ಕೆ ಒಂದು ಬಹಳ ದೊಡ್ಡ ಆಶೀರ್ವಾದ ಇತ್ತು ಅನ್ಕೋತೀನಿ ರೀ. ಹಾಗಾಗಿ ನನಗೆ ನನ್ನ ಕ್ರಿಯೇಟಿವಿಟಿ ಇದ್ದಾಗ, ನಾನು ಬರೀಬೇಕು ಅಂದಾಗ ಇದು ಮಾಡ್ಬೇಕಂದ್ರೆ, ನನಗೇನು ಅನ್ಸುತ್ತಂದರೆ, ದಿಕ್ಕು ಅದು ಇರುತ್ತೆ, ಡೆಸ್ಟಿನಿ ಇರುತ್ತೆ, ನಾವು ಕಂಡ್ಕೊಳ್ಳೋಕ್ಕಾಗಲ್ಲ ಏನಾಗ್ತೀವಿ ಅನ್ನೋದು. ಅದು ತಂತಾನೆ ನಮ್ಮಲ್ಲಿ ಆಹ್ವಾನ ಆಗಿ ನಾನು ಹೆಚ್ಚಾಗಿ ಇರೋದಕ್ಕೆ, ನಾನು ಬರಹ, ಓದು ನನ್ನ ಹೆಚ್ಚಾಗಿರೋದಕ್ಕೆ ನನಗೆ ಸಿನಿಮಾ ಕ್ಷೇತ್ರ ಆಕರ್ಷಣೆ ಮಾಡ್ತು. ಅವತ್ತಿನ ಸಣ್ಣ ಮರ ಇವತ್ತು ಹೆಮ್ಮರವಾಗಿ ಬೆಳೆದ್ರಿ. ಅಷ್ಟೇ ಸರ್. ಹೀಗಾಗಿ ನನಗೆ ಸ್ವಲ್ಪ ಅದು ಹೋಯಿತು. ನನ್ನ ಪ್ರಯತ್ನ ಅಷ್ಟೇ ಅಲ್ಲದೆ ಅದೊಂದು ದೊಡ್ಡ ಶಕ್ತಿಗಳ ಆಶೀರ್ವಾದ ಇತ್ತು. ಸಹಕಾರ ಕೊಟ್ರಲ್ಲ ಅವರು? ಇಲ್ಲ, ನನಗೆ ಸಹಕಾರ ಏನು ಕೊಟ್ಟಿರಲಿಲ್ಲ. ನಾನೇ ಬಿಟ್ಟಿದ್ರಿ. ಅದು ಕೇಳ್ತಾ ಅಂದರೆ ಏನಾಗ್ತು ಅಂದರೆ, ನಾನು ಶಿಕ್ಷಣ ಕ್ಷೇತ್ರವನ್ನು ಯಾಕೆ ಬಿಟ್ಟೆ ಅಂದರೆ, ನನ್ನ ಒದ್ದಾಟ, ಐ ವಾಂಟ್ ಟು ಬಿ ಎ ಡೈರೆಕ್ಟರ್ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ನಾನು ಏನಾಗಬೇಕು ಅನ್ನೋದು ನನಗೆ ಸ್ಪಷ್ಟವಾಗಿತ್ತು. ನನ್ನ ಬರವಣಿಗೆ, ನನ್ನ ಕಲಿಕೆಗಳು, ಗುರಿ ಇತ್ತು. ಮನೇಲಿ ಕಳಿಸ್ತಾ ಇರಲಿಲ್ಲ. ಅನಿವಾರ್ಯವಾಗಿ ನಾನು ಸ್ವಲ್ಪ ದಿನ ನಾನು ಮಾಡ್ತಾ ಇದ್ದೆ, ಟೀಚರ್ ಕೆಲಸ ಮಾಡಿದೆ, ಅದಿತ್ತು. ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ಯಾವಾಗ ಡಿಸೈಡ್ ಆದೆ, ಅವಾಗ ಮನೆಯಲ್ಲಿ ಬಿಡ್ತಾ ಇರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು 1 ವರ್ಷ ಕೆಲಸ ಮಾಡಿದೆ ಸ್ಕೂಲಲ್ಲಿ. ಆ ಅನಿವಾರ್ಯತೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಕಂಡುಕೊಂಡಿದ್ದೇನೆಂದರೆ,
ಸರ್ ಮಕ್ಕಳ ಭವಿಷ್ಯಕ್ಕೆ ನಾನು ಇಲ್ಲಿ ಇದನ್ನ ಮಾಡೋಕ್ಕಾಗಲ್ಲ. ನಾನು ಕ್ಲಾಸಲ್ಲಿ ಮಕ್ಕಳಿಗೆ ಎಷ್ಟು ಇನ್ವಾಲ್ವ್ ಆಗಿ ಹೇಳ್ತೀನಿ, ಎಷ್ಟು ಮುಕ್ತವಾಗಿ ಹೇಳ್ತೀನಿ, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಾನು ಯಾವಾಗಲೂ ಥಾಟ್ ಏನಿರುತ್ತೆ ಬರೀ ಸಿನಿಮಾ ಅಂತ 4:15 ಯಾವಾಗ ಸಾಲು ಬಿಡ್ತದ, ಯಾವಾಗ ಹೋಗಿ ಆ ಕತಿ ಮುಂದಿನ ಬರೀಲಿ ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡಬೇಕಾಗತ್ತೆ. ಆ ಮುಕ್ತತೆ ನನಗೆ ಮಕ್ಕಳಿಗೆ ಭವಿಷ್ಯಕ್ಕೆ ನಾನು ಇದನ್ನ ಮಾಡೋಕ್ಕಾಗಲ್ಲ ಅಂತ ಒಂದು ಒಲವು ಬೇರೆ ಕಡೆ ಕರ್ಕೊಂಡು ಹಾಗಾಗಿ ನಾನು ಸ್ಕೂಲಲ್ಲಿ ಹೇಳಿದೆ ನಾನು ಎಷ್ಟು ತೃಪ್ತಿ ಕಾರಣ ನಿಮ್ಮನ್ನು ತಾನೇ ಸೆಳ್ಕೊಂಡು ಹೋಯ್ತು. ಅಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಏನಾಗುತ್ತೆ ಸರ್, ಸುಮ್ಮನೆ ನನಗೆ ಟೈಮ್ ಪಾಸ್ ಐತ್ರಿ, ಕಾಲೇ ಮನ್ಯಾಗ ಕುಂಡ್ರಕ್ಕಾಗೋದಿಲ್ಲ ನಾ ಟೀಚರ್ಕಿ ಮಾಡ್ತೇನೆ, ಟೀಚರ್ ಆಗಿನ್ರಿ ಅನ್ನೋರು ಭಾಳ ಇದ್ದಾರೆ. ಇಲ್ರಿ ನನ್ಗೆ ಎಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅದಕ್ಕೆ ಮಾಡೀನಿ ಅಂತಾರೆ. ಅಲ್ಲಿ ಏನು ಸಿಲೆಬಸ್ ಇರ್ತದೆ ನೀವು ಅಷ್ಟೇ ಹೇಳ್ಬಿಡ್ತೀವಿ ಮಕ್ಕಳಿಗೆ. ಅದು ಹಂಗಾಗ್ತದೆ. ಅದೆಲ್ಲವನ್ನು ತರೋದು ನನ್ನ ಬಗ್ಗೆ ಭಾಳ ದೊಡ್ಡದಿತ್ತು ರೀ. ಮಕ್ಕಳು ನಾಳೆನ ಭವಿಷ್ಯ ಅವ್ರಿಗೆಲ್ಲ ಬೇಡ ಅಂತ ನಾನೇ ಡಿಸೈಡ್ ಆಗಿ ಸ್ಕೂಲನ್ನು ಡ್ರಾಪ್ ಔಟ್ ಮಾಡಿ ಎಷ್ಟು ವರ್ಷ ಆದರೂ ಆಗಲಿ ನಾನು ಸ್ಟ್ರಗಲ್ ಮಾಡೋಣ, ಇದರಲ್ಲೇ ಏನಾದರೂ ಸಾಧಿಸೋಣ ಅಂತ ಹೊರಟಿದ್ದು. ಸುಪ್ರಿಯಾ ಅವರೇ, ಇವಾಗ ಮಹತ್ವದ ವಿಷಯಕ್ಕೆ ಬರೋಣ. ನಮ್ಮ ಮಾತಿನ ಪಯಣ ಎಂತಿದೆ. ನೀವು ಕಥೆಗಾರರು ಇದ್ದೀರಿ, ಚಲನಚಿತ್ರದಲ್ಲಿ ಒಬ್ಬ ಕವಿಯಾಗಿಯೂ ಇದ್ದೀರಿ, ನಿರ್ದೇಶಕಿಯಾಗಿಯೂ ಇದ್ದೀರಿ, ನಿರ್ಮಾಪಕಿಯಾಗಿಯೂ ಇದ್ದೀರಿ, ನಟಿಯಾಗಿಯೂ ಇದ್ದೀರಿ. ಇವತ್ತು ನಿಮ್ದು ಕಿರುಚಿತ್ರಗಳು ನಮ್ಮಲ್ಲಿ ನ್ಯಾಷನಲ್ ಅವಾರ್ಡ್ಗಳನ್ನು ತಕೊಂಡ್ಬಿಡ್ತು. ಇವಾಗ ನಿಮ್ ಕಿರುಚಿತ್ರ ಅಂದ್ರೆ ರಾಜಿ, ಸಾಕಿ, ಅಪ್ಪ ಬೇಲಿಯಲ್ಲ, ಬಡವನಾದರೆ ಏನು ಪ್ರಿಯೆ, ರೋಟಿ, ಚಂದುಳ್ಳೆ ಚೆಲುವೆ, ಹೀಗೆ ಅನೇಕ ಕಿರುಚಿತ್ರ ಮೊದಲಿಗೆ ಮಾಡಿ ನಂತರ ಚಿತ್ರರಂಗಕ್ಕೆ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಬಂದಿರಿ. ಇವಾಗ ಕಿರುಚಿತ್ರಗಳ ಬಗ್ಗೆ ಮಾತಾಡೋಣ. ಕಿರುಚಿತ್ರ ಅಂದ್ರೆ ಏನು ನಮ್ಮ ಕೇಳುಗರಿಗೆ ಹೇಳ್ರಿ. ಕಿರುಚಿತ್ರ ಅಂದ್ರೆ ಕಡಿಮೆ ಸಮಯದಲ್ಲಿ ಕೆಲವು ಕಥೆಗಳನ್ನ ಹೇಳುವುದು. ಅಂದ್ರೆ ಅದಕ್ಕೊಂದು ಸಂದೇಶ ಇರಬೇಕು ಒಳಗಡೆ. ಒಳಗಡೆ ಸಂದೇಶಗಳಾಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು, ಏನನ್ನ ಹೇಳುವ ವಿಚಾರವನ್ನ ಸಣ್ಣ ಸಮಯದಲ್ಲಿ ಹೇಳುವುದು, ಅವಧಿಯಲ್ಲಿ ಕೊಡೋದು ಕತೆಗೆ. ನೀವು ಈಗ ನ್ಯಾನೋ ಕತೆಗಳಂತ ಬರೀತೀವಿ ಸರ್, ಆ ತರ. ಇವಾಗ ಸಾಕಿ ಬಗ್ಗೆ ಮಾತಾಡ್ರಿ ಒಂದ್ 2 ನಿಮಿಷ. ನಾನು ಕಿರುಚಿತ್ರ ಮಾಡಿದ್ ಹೇಳಿದ್ರಲ್ಲ, ರಾಜಿ ಸಾಕಿ ಸರ್. ರಾಜಿ ಶಿಕ್ಷಣ ಕ್ಷೇತ್ರದ ಮೇಲಿದೆ, ಸಾಕಿ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ಇದೆ, ಕಂಟೆಂಟ್ ಓರಿಯೆಂಟೆಡ್ ಕತೆ ಅದು ಸಾಕಿ. ಆ ನಿಟ್ಟಿನಲ್ಲಿದ್ದಾವೆ. ಇವೆಲ್ಲವೂ ನನ್ನ ಪ್ರಯತ್ನಗಳೇ. ಅಂದ್ರೆ ಸಿನಿಮಾಗೆ ಹೋಗೋ ಮುಂಚೆ ನನಗೆ ಸಿನಿಮಾದಲ್ಲಿ ಎಷ್ಟು ಬರುತ್ತೆ, ಕಲಿಕೆ ಹೇಗಾಗುತ್ತೆ ಏನನ್ನ ನೋಡ್ಕೊಲಿಕ್ಕಾದ್ರೂ ಪ್ರಾಕ್ಟೀಸ್ ಸ್ಟೇಷನ್ ತರ ನಾನು ಒಂದು ಗಟ್ಟಿತನ ಬೇಕಲ್ರಿ ಅಲ್ಲಿ ಹೋಗಿ ನಿಂದಿರ್ಲಿಕ್ಕೆ. ಪ್ರಯೋಗಾತ್ಮಕ ಆಲೋಚನೆ ಇಲ್ಲಿ ಹಾಕಿನಿ. ಪ್ರತಿಯೊಂದು ಬೇರೆ ಬೇರೆ ತರದ ಕತೆಗಳಿದಾವೆ. ಒಂಥರ ಅವೆಲ್ಲವುಗಳು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಲಭ್ಯ ಇದಾವ್ರಿ. ಸಾಕಿ, ಅಲ್ಲ, ಇದು ಸ್ವಲ್ಪ ಮಾತಾಡ್ರಲ್ಲ ಸರ್. ಅಪ್ಪ ಅಂದ್ರೆ ಆಕಾಶ ಅಂತೀವಿ. ಹೌದು. ಅದರಂತೆ ನಾನು ಈ ಅಂದ್ರೆ ಮಹಿಳಾ ಪ್ರಧಾನವಾದಂಥ ಚಿತ್ರಗಳನ್ನೇ ಮಾಡ್ತಾ ಇದ್ದೆ ಅನ್ನೋದಿತ್ತು. ಹಾಗಾಗಿ ಇದೊಂದು ಪುರುಷ ಪ್ರಧಾನವಾಗಿ, ತಂದೆ ಪ್ರಮುಖವಾಗಿ ಹೇಗೆ ಮನೆಯಲ್ಲಿ ಜವಾಬ್ದಾರಿಯನ್ನ ತಗೋತಾನೆ, ಅವರಿಗೆ ಮಕ್ಕಳ ಬಗ್ಗೆ. ಆದ್ರೂ ಅಪ್ಪ ಏಕೆ ಹಿಂದೆ ಬಿದ್ದ, ಅಪ್ಪ ಮಗನನ್ನು ಹೆಗಲ ಮೇಲೆ ಕೂಡ ಜಗತ್ತು ತೋರಿಸಿದ. ಹೌದು. ಅಪ್ಪನ ತನ್ನ ಜೇಬಿನಲ್ಲಿ ದುಡ್ಡಿದ್ರು ಮಗನ ಜೇಬಿಗೆ ದುಡ್ಡು ಹಾಕಿದ, ತನ್ನ ಕಾಲಲ್ಲಿ ಚಪ್ಪಲಿ ಇರ್ದಿದ್ರು ಮಗನಿಗೆ ಒಳ್ಳೊಳ್ಳೆ ಶೂಸ್ ಕೊಡಿಸಿದ. ಹೌದು. ಆದ್ರೂ ಅಪ್ಪ ಏಕೆ ಹಿಂದೆ ಬಿದ್ದ? ಅಪ್ಪ ಇಲ್ಲ ಅಪ್ಪ ಯಾವಾಗ್ಲೂ ಹಿಂದೆ ಬೀಳಕ್ ಆಗಂಗಿಲ್ರಿ. ಯಾಕಂದ್ರೆ ಅದೊಂದು ಆಕಾಶ, ಅದು ತೊರೆದು ಜೀವಿಸುವಂತ ಬದುಕು. ಹಾಗಾಗಿ ನಾನು ಮಾಡಿರೋದು ಅಪ್ಪ ಬೇಲಿ ಅಲ್ಲ, ಅದೊಂದು ಬಯಲು. ಅದಕ್ಕೆ ಅವರು ನಮ್ಮಪ್ಪ ಯಾಕೆ ನಂಗೆ ರೂಲ್ಸ್ ಆಗ್ತಾನೆ ಅಂತ ಆ ಹುಡುಗಿ ಒದ್ದಾಡ್ತಾ ಇರ್ತಾಳೆ. ಆದ್ರೆ ಅದು ಹಾಗಲ್ಲ. ಆಕ್ಚುಲಿ ಬೆಟರ್ಮೆಂಟ್ ಆಫ್ ಮಗಳ ಲೈಫಿಗಾಗಿ ಮಾಡ್ತಾ ಇರ್ತಾರೆ, ಪಾಸಿಟಿವ್ ಆಗಿರ್ತಾರೆ ಅನ್ನುವಂಥದ್ದು ಬಹಳ ಉತ್ತಮ ಸಂದೇಶದೊಂದಿಗೆ ಬಂದಿದ್ದು ಅಪ್ಪ ಬೇಲಿ ಅಲ್ಲ. ಮಗಳ ಒಳ್ಳೆ ಭವಿಷ್ಯಕ್ಕೆ ಅವನ ಬೇಲಿ ಆಗೋದೇ ಇಲ್ಲ, ಯಾರಿಗೂ ಬೇಲಿ ಆಗಿರೋಲ್ಲ ಅನ್ನೋದು. ಬಡವನಾದರೆ ಏನು ಪ್ರಿಯ ಏನಿದು? ಬಡವನಾದರೆ ಏನು ಪ್ರಿಯ ಅಂದ್ರೆ ಈಗಿನ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅನ್ನೋದಿದೆ. ಅದಕ್ಕೆ ಆ ಪ್ರಿಯೆ ಇದೊಂದು ಏನಂತಾರೆ ಪ್ರೇಮದ ಕಥೆಯಾಗಿತ್ತು. ಹಾಗಾಗಿ ನೋಡಿ, ಈಗ ಬಡವನ ಇರ್ತಾನೆ, ಅವ್ ರೈತ ಇರೋದಕ್ಕೆ ಹೆಣ್ಣ ಕೊಡಂಗಿಲ್ಲ ಅವನಿಗೆ. ಆಮೇಲೆ ಇದು ಜಾತಿ ತಾರತಮ್ಯದಲ್ಲೂ ಕೂಡ ಊರಲ್ಲಿ ಇದನ್ನ ಸಿಗೋದಿಲ್ಲ. ಹಾಗಾಗಿ ಒಂದು ಕಥೆಯನ್ನ ಮಾಡಬೇಕು ಅಂತಂದಾಗ ಏನು ತಪ್ಪಿಲ್ಲ. ಹೌದು. ಈಗ ನಮ್ಮ ಬೇಂದ್ರೆ ಅವರು ಹೇಳ್ತಾರಲ್ಲ, ನಾನು ಬಡವ ಆತ ಬಡವಿ, ಒಲವೇ ನಮ್ಮ ಬದುಕು. ಆ ಒಲವು ಸಿಗ್ಬೇಕಲ್ರಿ. ಖಂಡಿತ. ಒಲವೇ ನಮ್ಮ ಬದುಕು ಅಂದ್ರೆ ಎಷ್ಟು ದೊಡ್ಡದದು. ಅಷ್ಟು ವಿಚಾರವಂತ ಸಮಾಜದಲ್ಲಿ ಇದ್ದಾಗ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಈಗಿನ ಸಮಸ್ಯೆಗಳನ್ನ ತಗೊಂಡು ರೈತರ ಮೇಲೆ ಏನಾಗ್ತಾ ಇದೆ ಅನ್ನೋದು ಬಹಳ ಬ್ಯೂಟಿಫುಲ್. ಅವನ ಕವನಗಳನ್ನ ಹೇಳ್ತಾ ಇರ್ತಾನೆ, ಆ ಕವನಗಳಿಂದ ಅವಳು ಇಷ್ಟಪಟ್ಟಿರ್ತಾನೆ. ಸೊ ಅದೆಲ್ಲವೂ ಅದರಲ್ಲಿದೆ. ತುಂಬಾ ಚೆನ್ನಾಗಿದೆ ಸರ್. ಬಡವನಾದರೆ ಏನು ಪ್ರಿಯೆ, ಆ ಕಥೆನ ಹಾಗೆ ಕಿರುಚಿತ್ರಕ್ಕೆ ಬಳಸಿದ್ದೀನಿ. ಸ್ವಲ್ಪ ಹೆಚ್ಚಿನ ವಿಶೇಷ, ಇವತ್ತು ಮಹಿಳಾ ಸಬಲೀಕರಣದ ಒಂದು ಚಿತ್ರ ಬಂತು. ಎಲ್ಲಾ ಕಡೆ ನಿಮಗೆ ಒಳ್ಳೆ ಪ್ರೋತ್ಸಾಹ ಸಿಕ್ತು. ಆ ಚಿತ್ರ ರೊಟ್ಟಿ, ಇದ್ರ ಬಗ್ಗೆ ನೀವು ಮಾತಾಡ್ರಿ. ನಿಮ್ಮ ಅಭಿನಯನೂ ಅದಲ್ಲ, ರೊಟ್ಟಿ ಬಗ್ಗೆ ಮಾತಾಡ್ಬೇಕು.
ಹಾ, ಖಂಡಿತ ಸರ್. ರೊಟ್ಟಿ ಚಿತ್ರ ಒಂದು ಮಹಿಳಾ ಸಬಲೀಕರಣದ ಕಥೆ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದ ಏನಂದ್ರೆ ಬದುಕಿನ ಬುತ್ತಿಯಾಗಿ ರೊಟ್ಟಿ ತೆರ್ಕೊಳ್ಳುತ್ತೆ. ಯಾಕಂತಂದ್ರೆ ಒಬ್ಬ ಮಹಿಳೆ ಹೇಗೆ ತನ್ನನ್ನ ತಾನು ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ, ತನಗೆ ಏನೂ ಆಗದೆ ಇದ್ರೂ ಕೂಡ ಆತ್ಮನಿರ್ಭರವಾಗಿ ತನ್ನ ಶಕ್ತಿಯನ್ನು ತಾನು ಕಂಡುಕೊಂಡು ತನಗೆ ಏನು ಬರುತ್ತೆ ಅನ್ನೋದನ್ನ ಮುಂದೆ ಹೋಗಬೇಕು. ಈ ವಿಚಾರವನ್ನ ನಾನು ಈ ಪಾತ್ರದಲ್ಲಿ ಇರುವಂತ ಶಾಂತವ್ವ ಅನ್ನುವಂಥ ಕ್ಯಾರೆಕ್ಟರ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹಾ, ಹೇಳಕ್ ನೂರು ನೀವು ಅಭಿನಯಿಸಿ ಗೆದ್ದಿರಿ. ಹಾ, ಅದು ಚಲನಚಿತ್ರ ಇಂಟರ್ನ್ಯಾಷನಲ್ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ಕೂಡ 2 ಬಹುಮಾನವನ್ನ ಪಡ್ಕೊಂತು. ಪ್ರಥಮ ಬಹುಮಾನ ಬಂತು, ಜೂರಿ ಆಡಿಯನ್ಸ್ ಚಾಯ್ಸು ಬಹುಮಾನವನ್ನು ಬಂತು. ಅದಕ್ಕೆ 1 ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಪಡ್ಕೊಂಡಿದೆ. 1 ಲಕ್ಷ ಯೂಟ್ಯೂಬಲ್ಲಿ ಜನರು ಕೂಡ ನೋಡಿದ್ದಾರೆ. ರೊಟ್ಟಿ ಶಾರ್ಟ್ ಫಿಲ್ಮ್ ಅಂದರೆ ಯೂಟ್ಯೂಬಲ್ಲಿ ಕೂಡ ಬರುತ್ತೆ. ಅದ್ರ ಜೊತೆಗೆ ಸರ್, ರೊಟ್ಟಿ ನಾನು ಮಾಡೋಕ್ಕಿಂತ ಜನರು ತಗೊಂಡೋಗಿರೋ ರೀತಿ ಬಹಳ ಸೊಗಸಾಗಿದೆ. ಬೆಳಗಾವಿಯಲ್ಲಿ ಕನ್ನಡ ಭವನದಲ್ಲಿ ಅದನ್ನ ಪ್ರದರ್ಶನ ಕೂಡ ಮಾಡಿದ್ರು. ಮಹಿಳಾ ಸಂಘಟನೆಯವರು ಮಹಿಳಾ ದಿನಾಚರಣೆಗೆ ಮಾರ್ಚಲ್ಲಿ ನಮಗೆ ಬೇಕೇ ಬೇಕು ಈ ಚಿತ್ರ ತೋರಿಸ್ಬೇಕು ನಾವು. ಆಮೇಲೆ ಒಬ್ರು ಗುಡಿ ಕೈಗಾರಿಕೆ ಮಾಡ್ತಾ ಇರ್ತಾರೆ, ಸಣ್ಣ ಪ್ರಮಾಣದ ಸಣ್ಣ ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಾರಾದ್ರೂ ಒಂದು ಉಪ್ಪಿನಕಾಯಿ ಹಾಕ್ತಿರ್ತಾರೆ, ಒಬ್ರು ಹಪ್ಪಳ ಮಾಡ್ತಿರ್ತಾರೆ. ಏನೋ ಒಂದು ಅವರ ಶಕ್ತಿ ಅವ್ರಿಗೆ ತಿಳಿದಂಗೆ ಅದನ್ನ ಗ್ಲೋಬಲಿ ಹೇಗೆ ಮಾರ್ಕೆಟಿಂಗ್ ಮಾಡಬಹುದು ಅನ್ನೋದನ್ನಾಗಲಿ, ಮಹಿಳಾ ಶಕ್ತಿಯನ್ನು ತೋರಿಸೋದಾಗಿರ್ಬೋದು, ಎದೆಗುಂದದೆ ಮುಂದೆ ಹೋಗ್ರಿ ಅನ್ನುವಂತ ಹೇಳುವಂತ ಒಂದು ಸಣ್ಣ ಪ್ರಯತ್ನ ರೊಟ್ಟಿ. ಮೊದಲು ಒಂದು ಅಸಹಾಯಕತೆಯಿಂದ ಏನೋ ಒಂದು ಗೌಡ ಅನ್ರಿ ಸಾಲ ತಗೊಂಡ್ರಿ, ತೊಂದರೆ ಒಳಗ್ ಬಂದು ಆ ರೀತಿ ಒಂದು ಸಮಸ್ಯೆಯನ್ನು ಇಲ್ಲಿ ನಾವು ಪರಿಹಾರ ಕಂಡ್ಕೋಬಹುದು ನೋಡಿದವರು. ಹಾ ಸರ್, ನನ್ನ ಎಲ್ಲ ಚಿತ್ರಗಳಲ್ಲೂ ನೀವು ಏನನ್ನ ಕಾಣ್ಬೋದು ಅಂದ್ರೆ ಸಾಮಾಜಿಕ ಕಳಕಳಿಯನ್ನ ಕಾಣಬಹುದು. ಆಮೇಲೆ ಸಾಮಾಜಿಕವಾಗಿ ನಾವು ಏನನ್ನ ಕೊಡಬೇಕು ಸೊಸೈಟಿಗೆ ಅನ್ನುವಂಥ ಬಹಳ ಸ್ಪಷ್ಟವಾದ ಜವಾಬ್ದಾರಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸುಮ್ಮನೆ ಏನೇನೋ ನಂಗೆ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ, ಯಾವುದ್ಯಾವುದೋ ಚಿತ್ರಗಳನ್ನು ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ತಲೆಯಲ್ಲಿ ಕತೆ ಕಾಡ್ತಾ ಇದೆ ಅದನ್ನೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಸೊಸೈಟಿ ಜೊತೆಗೆ ನಾವು ಸಾಮಾಜಿಕವಾಗಿ ಯಾವುದೋ ಒಂದು ಸಮಸ್ಯೆ ಅಥವಾ ಚಿಂತನೆಗೆ ಮಾಡಬೇಕು ಅಂಥ ಕತೆಗಳನ್ನು ಹೇಳಬೇಕು ಅನ್ನೋದಿತ್ತು. ಈ ಎಲ್ಲ ಕತೆಗಳು ನಿಮಗೆ ಆ ನಿಟ್ಟಿನಲ್ಲಿ ಸಿಗ್ತವೆ ಸರ್. ಅಂದ್ರೆ ನಿಮ್ದು ಇದ್ರೊಳಗೆ ನಿಮ್ದು ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಕೇಳಬಹುದು ನೋಡು. ಹಾ, ಎಲ್ಲವೂ ಕೂಡ ಯೂಟ್ಯೂಬ್ ಅಲ್ಲಿ ಲಭ್ಯ ಇದಾವೆ. ಬೇರೆ ಬೇರೆ ಯೂಟ್ಯೂಬರ್ಸ್ ಜೊತೆ ನಾನು ಕೆಲಸ ಮಾಡಿರೋದಕ್ಕೆ ಬೇರೆ ಬೇರೆ ಚಾನಲ್ ನೀವು ಚಿತ್ರದ ಹೆಸರು ಹಾಕಿದ್ರೆ ಅವೆಲ್ಲ ಚಿತ್ರಗಳು ಬರ್ತವೆ. ಅಂದ್ರೆ ಸಾಮಾಜಿಕವಾಗಿ ಪ್ರಶ್ನೆ ಎತ್ತುವಂಥವು, ಇಲ್ಲಾಂತಂದ್ರೆ ಮಹಿಳಾ ಪ್ರಧಾನವಾಗಿ, ಆಮೇಲೆ ಸಬಲೀಕರಣವಾಗಿ ಈ ತರದ ಪಾಸಿಟಿವ್ ವೇನಲ್ಲಿ ಇರುವಂತ ದಾರಿಗಳನ್ನ ಕೊಡ್ತವೆ ಕತೆಗಳು. ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ, ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀನೇ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ, ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವ ನಳಿಸಿ ಕಾಪಾಡು ತಾಯೇ. ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವ ನಳಿಸಿ ಕಾಪಾಡು ತಾಯೇ. ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸೂತರ ಹೊಸ ಬೆಸುಗೆಯಲಿ ಬಿಗಿದು ಒಂದು ಗೂಡಿಸಿ ತಾಯೇ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ, ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀನೇ. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿಯೆಂಬ ತತ್ವವನು ನೀ ಮೆಚ್ಚಿ ತೋರುವ ತಾಯೇ. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿಯೆಂಬ ತತ್ವವನು ನೀ ಮೆಚ್ಚಿ ತೋರುವ ತಾಯೇ. ಎದೆಯಾಂತ ರಾಳದಲ್ಲಿ ಪುಟಿವ ಕಾರಂಜಿಯಲಿ, ಎದೆಯಾಂತ ರಾಳದಲ್ಲಿ ಪುಟಿವ ಕಾರಂಜಿಯಲಿ ಒಂದಾಗಿ ಕೂಗಲಿ ಕನ್ನಡ ಕನ್ನಡ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ, ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀನೇ. ಕನ್ನಡದ ಕುಲದೇವಿ, ಕನ್ನಡದ
ಕನ್ನಡದ ಕುಲದೇವಿ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ. ಕೇಳುವರೆ, ಇದಾಗಿತ್ತು ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡು. ಕವಿ ಶ್ರೀ ಜಿ.ವಿ. ಅಯ್ಯರ್ ಅವರು, ಸಂಗೀತ ಶ್ರೀ ವಿಜಯ ಭಾಸ್ಕರ್ ಅವರದ್ದು. ಸುಪ್ರಿಯಾ ಅವರೇ, ಇನ್ನು ನಮ್ಮ ಮಾತಿನ ಮುಂದಿನ ಪಯಣ ಮುಂದುವರಿಸೋಣ ಅಂತ. ಇವಾಗ ನಿಮ್ದು ಚಂದುಳ್ಳ ಚೆಲುವೆ ಅಂತ ಒಂದ್ ಮಾಡಿ, ಅದ್ರ ಬಗ್ಗೆ ನಮ್ ಕೇಳುಗರು ಹೇಳಿ. ಹಾ, ಚಂದುಳ್ಳ ಚೆಲುವೆ ಅದು ಒಂದು ಬಣ್ಣದ ಊರು, ಬಣ್ಣಹಟ್ಟಿ, ರಬ್ಬಕವಿಯವಳು ನಾನು. ಆ ಬಣ್ಣದ ಊರಿನಲ್ಲಿ ಬಣ್ಣದ ಪ್ರೇಮ ಕಾವ್ಯಗಳು ಹೇಗೆ ಕತೆಗಳು ಬರ್ತವೆ ಅನ್ನೋದ್ರ ಮೇಲೆ ನಾನು ಬರಿತಾ ಇದ್ದೆ ಕವನಗಳನ್ನೆಲ್ಲ. ಹಾಗಾಗಿ ಅದ್ರ ಮುಖೇನ ನಾನು ಹೇಗೆ ಕಾವ್ಯಾತ್ಮಕವಾಗಿ ಒಂದು ಕತೆ ಹೇಳೋಣ ಅನ್ನೋದೇ ಚಂದುಳ್ಳ ಚೆಲುವೆ. ಅದು ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ಕೂಡ ಇದೆ. ಆಮೇಲೆ ಬಣ್ಣದ ಊರು ಬನ್ನಟ್ಟಿ, ಆ ಬನ್ನಟ್ಟಿನಲ್ಲಿ ಇರುವಂತಹ ಆ ಕಥೆಯಾಗಿರೋದಕ್ಕೆ ಅದನ್ನು ಹಾಗಾಗಿ ರಬ್ಬಕವಿಯಲ್ಲಿ ಇರೋಳು ನಾನು. ನೋಡಿ, ರಬ್ಬಕವಿಯಲ್ಲಿ ಒಬ್ಬ ಕವಿ ಇದ್ದಾನೆ. ಆಮೇಲೆ ಈಶ್ವರ್ ಸನ್ಕಲ್ ಅವರು ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ, ಆ ಊರಿನವಳು ನಾನು ಅನ್ನೋಂಥ ಹೆಮ್ಮೆ ನನಗಿದೆ, ನನ್ನ ಊರಿನ ಹೆಮ್ಮೆ ನನಗಿದೆ. ಹಾಗಾಗಿ ಅಂತಹ ಸಾಧಕರ ನೆರಳಿನಲ್ಲಿ ನಾವು ಅವರು ಬರೀತಾರೆ, ದೇವನ ಮನೆ ಇದು, ಈ ಜಗವೆಲ್ಲ. ದೊಡ್ಡ ದೊಡ್ಡ ಕವಿ, ರಬ್ಬಕವಿ ಬನ್ನಟ್ಟಿ ಕಲಾವಿದರ ಊರು, ಹೌದೌದು, ಕವಿಗಳ ಊರು, ಸಾಹಿತಿಗಳ ಊರು. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಆದರೂ ಇವರು ಅನೇಕ ಕಿರುಚಿತ್ರಗಳಿಗೆ ಉತ್ತಮ ನಿರ್ದೇಶನದ ಪ್ರಶಸ್ತಿಗಳನ್ನು ಗಳಿಸಿವೆ. ಅವರು ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ಮತ್ತು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ವಿವಿಧ ಭಾಷೆಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಸುಪ್ರಿಯಾ ಅವರೇ, ವಿವಿಧ ಭಾಷೆ ಏನೇನ್ ಮಾಡಿದ್ರಿ ಇಲ್ಲಿ ಹೇಳ್ರಿ. ಸರ್, ನಾನು ಎಲ್ಲ ಭಾಷೆಗಳಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ತೆಲುಗು, ತಮಿಳು, ಮರಾಠಿ, ಹಿಂದಿ, ಆಮೇಲೆ ಕನ್ನಡ, ಹೀಗೆ 5 ಭಾಷೆಗಳಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಪಾತ್ರಗಳನ್ನು ಕೂಡ ಮಾಡಿದ್ದೀನಿ. ಅದರ ನಂತರ ಆಡ್ ಶೂಟ್ಗಳಲ್ಲೂ ಕೂಡ ಭಾಗವಹಿಸಿದ್ದೀನಿ. ಆದ ನಂತರದಲ್ಲಿ ಇದೆಲ್ಲ ನಾನು ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಮಾಡಿರೋದು. ಆಮೇಲೆ ಕನ್ನಡದಲ್ಲಿ ಕೂಡ ಅನೇಕ ಸಿನಿಮಾಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕೆಲಸವನ್ನು ಆ ಮೂಲಕ ನಾನು ಕಲಿತಾ ಇದ್ದೆ. ಅದರ ನಂತರದಲ್ಲಿ ಕೂಡ ನಾನು ಡಿಪ್ಲೊಮಾ ಇನ್ ಡೈರೆಕ್ಷನ್ ಕೋರ್ಸನ್ನು ಮಾಡಿಕೊಂಡೆ. ಡಿಪ್ಲೊಮಾ ಇನ್ ರೈಟಿಂಗ್, ಸ್ಕ್ರೀನ್ ರೈಟಿಂಗ್ ಇಸ್ ಡಿಫ್ರೆಂಟ್. ನಾವು ಬರೆಯೋದು ಬೇರೆ, ಸ್ಕ್ರೀನ್ ರೈಟಿಂಗ್ ಇಸ್ ಡಿಫ್ರೆಂಟ್. ಐ ವಿಲ್ ಕಂಪ್ಲೀಟೆಡ್ ದ್ಯಾಟ್ ಆಲ್ಸೋ. ಆ್ಯಂಡ್ ಆಮೇಲೆ ನಾನು ಸಿನಿಮಾ ಇನ್ ಕ್ಯಾಮ್ರಾ, ನಾವು ಎಷ್ಟೇ ನಾವು ಸರ್ ಗಟ್ಟಿ ಸಾಲುಗಳನ್ನು ಇಲ್ಲಿ ಬರೆದ್ರೂ ಕೂಡ ಅದು ಹೋಗೋದು ಕ್ಯಾಮ್ರಾ ಮೂಲಕನೇ, ವಿಜುವಲ್ ಅಲ್ಲೇ ಹೋಗೋದು ಪರದೆ ಮೇಲೆ. ಹಾಗಾಗಿ ಆ ಕ್ಯಾಮ್ರಾ ಲೆನ್ಸ್ ಏನು ಹೇಳುತ್ತೆ ಅನ್ನೋದ್ರ ಜ್ಞಾನನೂ ನಮ್ಗೆ ಇರಬೇಕಾಗತ್ತೆ. ಹಾಗಾಗಿ ನಾನು ಕ್ಯಾಮ್ರಾ ಕೂಡ ಕಲಿತೆ. ಅದರ ನಂತರದಲ್ಲಿ ಬರುವಂಥದ್ದು ಕಲಾತ್ಮಕತೆ ಏನೇನಿದೆ ಅದರದ್ದು, ಮತ್ತು ಸಿನಿಮಾ ಯಾಕೆ, ಹೇಗೆ, ಆಮೇಲೆ ಎಲ್ಲ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಭಾಷೆ ಚಿತ್ರಗಳನ್ನು ನಾನು ನೋಡ್ತೀನಿ. ಹೌದಾ? ಎಸ್.ಜೆ. ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ನಿಂದ ನಿರ್ದೇಶನ ಮಾಡಿದ ಚಿತ್ರ ಚುರುಮುರಿಯ 2024ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಉತ್ತಮ ಕಲಾತ್ಮಕ ಚಿತ್ರ ಎಂದು ಹೆಸರು ಪಡೆದಿದ್ದು ಮತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ವೆಸ್ಟ್ ಬೆಂಗಾಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಮತ್ತು ಮೈಸೂರು ದಸರಾ ಉತ್ಸವ ಫೆಸ್ಟಿವಲ್ ನಲ್ಲಿ ಆಯ್ಕೆಯಾಗಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಇದು ವಿಶೇಷವಾಗಿ ಜಮಖಂಡಿ ಕಲಾವಿದರು ಡಾಕ್ಟರ್ ಮುಳ್ಳೂರ್ ಅವರು, ಮಹಾದೇವ್ ಹಡಪದ ಅವರು, ಆಮೇಲೆ ನಮ್ದು ಶೈನಾಯ ವಾದಕ ಪುಂಡ್ಲಿಕ್ ಭಜನ್, ಹೌದೌದು, ಅವರೆಲ್ಲರೂ ಇದ್ರು. ಇದು ಸ್ವಲ್ಪ ಒತ್ತು ಕೊಟ್ಟು ಮಾತಾಡ್ರಿ. ಹೌದಾ? ಖಂಡಿತ. ಚುರುಮುರಿಯ ನೋಡಿ, ಚುರುಮುರಿಯ ನನ್ನ ಮೊದಲ ಫ್ಯೂಚರ್ ಸಿನಿಮಾ ಆಗಿದ್ದು ಒಂದು ಕಲಾತ್ಮಕ ಚಿತ್ರ ಸರ್. ಅದು ಔಟ್ ಆ್ಯಂಡ್ ಔಟ್ ಕಲಾತ್ಮಕ. ಅದರಲ್ಲಿ ಯಾವುದು ಹೆಚ್ಚಿನ ಹಾಡುಗಳು, ಕುಣಿತ, ಫೈಟು ಆ ಥರದ್ದೇನಿರಲಿಲ್ಲ. ನಾನು ಕಲಾತ್ಮಕವಾಗಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೆ. ಅದಕ್ಕೆ ಪ್ರಮುಖವಾಗಿ ಕತೆ, ಚುರುಮುರಿಯ ಕತೆ ಒಂದು ನೆಲ ಪುಸ್ತಕ ಆಧಾರಿತ ಕಥೆಯಾಗಿದೆ. ಆ ನೆಲ ಪುಸ್ತಕವನ್ನು ಬರೆದವರು ನಮ್ಮ ಬೆಳಗಾವಿಯ ಭಾಳ ಪ್ರಸಿದ್ಧ ಲೇಖಕರು, ಸಾಹಿತಿಗಳು ಆದಂಥ ನೀಲಗಂಗಾ ಚರಂತಿಮಠ್ ಅವರು. ಅವರ ಕಥೆಯನ್ನು ನಾನು ಆಯ್ಕೆ ಮಾಡಿಕೊಂಡು ನೆಲ ಪುಸ್ತಕದ ಚುರುಮುರಿಯನ್ನು ನಾನು ಚಿತ್ರಕಥೆ ಸಂಭಾಷಣೆ ಮಾಡಿ ಚಲನಚಿತ್ರವಾಗಿ ತಗೊಂಡು ಬಂದಿದ್ದೆ. ಅದರಂತೆ ಸರ್, ನಾನು ನನ್ನ ಮಣ್ಣಿನ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಉತ್ತರ ಕರ್ನಾಟಕದ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಾಗ, ನಾನು ಉತ್ತರ ಕರ್ನಾಟಕದವಳೇ ಆಗಿರೋದಕ್ಕೆ ಉತ್ತರ ಕರ್ನಾಟಕದ ಕಲಾವಿದರನ್ನೇ ಆಯ್ಕೆ ಮಾಡ್ಕೋಬೇಕು. ಶ್ರೀಮತಿ ನೀಲಗಂಗಾ ಚಿರಂತಿಮಠ್ ಅವರು 7 ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ. ಹೌದು, ಅವರು ಜಮಖಂಡಿ ಅವರು, ಅವರ ತವರು ಮನೆ ಜಮಖಂಡಿ ಆಗಿರೋದಕ್ಕೆ ಅಲ್ಲ, ಅವರ ಕಥೆಗಳಲ್ಲಿ ಬಹಳ, ಅವರು ಸಾಹಿತ್ಯಿಕವಾಗಿ ಬಹಳ ದೊಡ್ಡ ಸಾಧಕರಾಗಿರು.
ಸಾಧಕರಾಗಿರೋದಕ್ಕೆ, ಅವರ ಕಥೆಯನ್ನು ಮಾಡಿರೋದಕ್ಕೆ ನನಗೆ ಬಹಳಷ್ಟು ಖುಷಿ ಇದೆ. ಅದರ ನಿಟ್ಟಿನಲ್ಲಿ ನಾನು ಅಲ್ಲಿ ಕಲಾವಿದರನ್ನು ಅವರನ್ನೇ ಆಯ್ಕೆ ಮಾಡಿಕೊಂಡೆ. ಸ್ಥಳಗಳನ್ನು ಕೂಡ ಕತೆ ಹೇಳಬೇಕು ಅಂದರೆ, ಚುರುಮುರಿಯ ಒಬ್ಬ ಮಾರೋನ ಇರ್ತಾನ್ರಿ, ಆಮೇಲೆ ಇನ್ನೊಬ್ಬರು ಇಲ್ಲಿ ಬಹಳಷ್ಟು ಓದಿದ ಸಾಹಿತಿಗಳು ಇರ್ತಾರೆ. ಅವನು ಚುರುಮುರಿಯ ಅಂತ ಮಾರ್ತಾ ಸಾಹಿತಿಗಳ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಸಾಹಿತಿಗಳಿಗೆ ಏನಾಗುತ್ತೆ, ಕತೆ ಕವನ ನಮ್ಮ ಬರೆಯೋರಿಗೆಲ್ಲರಿಗೆ ಅವನ ಆಕರ್ಷಣೆ ಇರ್ತದ್ರಿ, ಅವನಲ್ಲಿ ಒಂದು ಹೊಸತನ ಇರ್ತದೆ, ಒಂದು ಬೇರೆ ಹೊಳಪಿರ್ತದೆ. ಅವನದು ಕತೆ ಜೀವನ ಕೇಳ್ಕೊಂಡು ಅದನ್ನು ನಾನು ಬರಿಬೇಕು ಕಥೆಯನ್ನು ಅಂತ ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಅವನು ಒಂದು ಕಥೆಯನ್ನು ಹೇಳ್ತಾನೆ, ಅವನ ಜೀವನದ ಕಥೆಯನ್ನು ಅವನು ಹೇಳ್ತಾನೆ, ಅವ್ರ ಕತೆ ಬರೀತಾರೆ. ಬರೆಯೋ ಮತ್ತು ಹೇಳುವ ಪ್ರಾಸೆಸ್ಸಲ್ಲಿ ಒಬ್ರಿಗೊಬ್ರು ಅವ್ನು ಚುರುಮುರಿ ಕೊಡೋಕೆ ದಿನ ಬರ್ತಾ ಇರ್ತಾನೆ. ಇವ್ರು ಚುರುಮುರಿ ತಗೋತಾ ಕಥೆಗಳನ್ನು ಕೇಳಬೇಕಾಗತ್ತೆ. ಅವನು ಹೆಚ್ಚಾಗಿ ಮಾತಾಡ್ತಾ ಇರಲ್ಲ, ಸಣ್ಣ ಸಣ್ಣ ವಿಚಾರಗಳನ್ನು ಮಾತ್ರ ಮಾತಾಡ್ತಾ ಇರ್ತಾನೆ. ಇವತ್ತು ಒಂದಿನ ಒಂದು ವಿಚಾರ ಹೇಳ್ತಾನೆ, ಇನ್ನೊಂದು ದಿನ ಹೀಗೆ ಸ್ವಲ್ಪ ಹಂತದಲ್ಲಿ ಹೇಳ್ತಾ ಹೋಗಿ ಕತೆ ಪುಸ್ತಕವಾಗಿ ಬರುತ್ತೆ. ಅದಾದ ನಂತರ ಏನೇನಾಗುತ್ತೆ ಅನ್ನೋದು ಚುರುಮುರಿಯ. ಅವರಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಬಹಳಷ್ಟು ಒಳ್ಳೆಯ ಚಿತ್ರ ಅಂತ 25 ಬಹಳಷ್ಟು ನಾನು ಥಿಯೇಟ್ರಿಕಲ್ ರಿಲೀಸ್ ಕೂಡ ಮಾಡಿದೆ. ಸಂಪೂರ್ಣತೆಯಿಂದ ಇದೆ ಚಿತ್ರ. ಬರೀ ನಾವೊಂದು ಓಲ್ಡ್ ಸೈಕಲ್, ಹಳೆ ಸೈಕಲ್ ಎಲ್ಲಿಂದ ತಂದ್ರಿ ಇವರು ಅಂದ್ರೆ ಚಿತ್ರ ನೋಡಿ ಸರ್, ಮಾರೋನ್ಗ ಆ ಹಳೆ ಸೈಕಲ್ ಅಲ್ಲಿಂದ ಹಿಡ್ಕೊಂಡು ನಿಮ್ಮ ಬುದ್ಧಿ ಮತ್ತೆ ಆರಂಭ ಆಗ್ತದೆ. ಹೌದು, ಅಂದ್ರೆ ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡು, ಒಂದು ಎರಡೂ ಇದೆ. ಎರಡರ ಸಮ್ಮಿಲನ ಆದಾಗ ಏನು ಒಂದು ಹುಟ್ಟುತ್ತೆ ಕತೆ ಅನ್ನೋದನ್ನ ಇದೆ. ಅದನ್ನ ಸ್ಲೋ ನರೇಷನ್ ಅಲ್ಲಿ ಇದೆ. ತಾವು ಎಲ್ಲರೂ ನೋಡಿದ್ದೀರಿ, ಸಂಭ್ರಮಿಸಿದ್ದೀರಿ. ಬೆಳಗಾವಿನ ಆಡಿಯನ್ಸ್ ನನಗೆ ಭಾಳಷ್ಟು ಅದಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಅದರಂತೆ ಅದು ಮೈಸೂರು ದಸರಾ ಫೆಸ್ಟಿವಲಲ್ಲಿ ಕೂಡ ಇತ್ತು, ಆಮೇಲೆ ವೆಸ್ಟ್ ಬೆಂಗಾಲ್ ಫೆಸ್ಟಿವಲಲ್ಲಿ ಕೂಡ ಸೆಲೆಕ್ಟ್ ಆಗಿತ್ತು, ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಕೂಡ ಅದು ಬಹುಮಾನ ಗೆದ್ದಿದೆ. ಯಾಕೆ ಅದು ಬಹುಮಾನ ಬಂತು ಅಂದರೆ ಕತೆ ಆಗಿತ್ತು. ಕತೆ ಮೂಲ ಕಥೆಯೇ ನಾವು ಬಹಳ ಪ್ರಾಮುಖ್ಯವಾಗಿ ತಗೊಂಡು, ಅದರಲ್ಲಿ ಉತ್ತಮ ಅಭಿನಯ ಇತ್ತು. ಹಾಗಾಗಿ ಒಂದು ಹೌದೌದು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ರು. ಅದು ಒಂದು ನನಗೆ ಈ ಥರದ್ದು ಚುರುಮುರಿಯ ಆಗಿರೋದು. ಚುರುಮುರಿಯ ಮಾಡಿದಾಗ ನಂಗೆ ಭಾಳಷ್ಟು ತೃಪ್ತಿ ಕೊಟ್ಟಿದೆ. ಚುರುಮುರಿಯ ಕತೆ, ನನ್ನ ಮೊದಲ ಕತೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅನ್ನೋದು ಕೂಡ ನನಗೆ ಹೆಮ್ಮೆ ಇದೆ ಸರ್. ಸುಪ್ರಿಯಾ ಶಂಕರ್ ನಿಪ್ಪಾಣಿ ಇವರ ಸಾಮಾಜಿಕ ಸೇವೆ ಮತ್ತು ಸಾಹಿತ್ಯ ಓದು ಹಾಗೂ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ಇರುವುದನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಮಣಿಪಾಲ್ ಕೆನರಾ ಬ್ಯಾಂಕ್ನಿಂದ ಎಂಪ್ಲಾಯಿ ಆಫ್ ದ ಇಯರ್ ಪ್ರಶಸ್ತಿ ಮೊನ್ನೆ ತಾನೇ ಲಭಿಸಿದೆ. ಕನ್ನಡ ಸೇವಾ ರತ್ನ, ಕರುನಾಡ ಸಿರಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಉತ್ತರ ಕರ್ನಾಟಕದಲ್ಲಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮ ಮಹಿಳಾ ನಿರ್ದೇಶಕಿಯರ ಸಾಲಿನಲ್ಲಿ ಇವರು ಒಬ್ಬರಾಗಿದ್ದಾರೆ. ಹಾಗೆ ಇವರು ದ್ರೌಪದಿ ಎನ್ನುವ ಡಾಕ್ಯುಮೆಂಟರಿ ಫಿಲ್ಮ್ ಕೂಡ ಮಾಡಿದ್ದು. ಸುಪ್ರಿಯಾ ಅವರೇ, ನೀವು ದ್ರೌಪದಿ ಬಗ್ಗೆ ಮಾತಾಡ್ಬೇಡ್ರಿ ಈಗ. ಸರಿ ಸರ್. ದ್ರೌಪದಿ ಅನ್ನುವಂಥದ್ದೊಂದು ಜಾನಪದ ಕಲಾವಿದೆಯ ಜಾನಪದ ಕ್ಷೇತ್ರದ ಮೇಲೆ, ಸಾಹಿತ್ಯದ ಮೇಲೆ ಒಂದು ಬೆಳಕು ಬೀಳುವಂಥದ್ದು. ಆ ಥರದ ಒಂದು ಡಾಕ್ಯುಮೆಂಟರಿ ಸೆಕ್ಷನ್ ಆಗಿತ್ತದು. ಯಾಕಂದ್ರೆ ಅವಳು ದ್ರೌಪದಿ ಅನ್ನುವಂಥ ಮಹಿಳೆ ಒಂದು 80ರಿಂದ 100 ಜಾನಪದ ಹಾಡುಗಳನ್ನು ಸರಾಗವಾಗಿ ಹೇಳ್ತಾ ಇದ್ರು. ಅದು ಅವರ ಹಾಡುಗಳ ರೀತಿಗಳು, ಆಮೇಲೆ ಜಾನಪದ ಸಾಹಿತ್ಯ ನಮ್ಮಲ್ಲಿ ಈಗ ಉಳಿತಾ ಇಲ್ಲ. ಅವ್ರು ಹೋದರೆ ಅವರ ಜೊತೆಗೆ 100 ಹಾಡುಗಳು ಹೋಗ್ತವೆ. ಯಾಕಂದರೆ ಅವರಿಗೆ ವಯಸ್ಸಾಗೈತ್ರಿ, ಒಂದು 70ರಿಂದ 80. ಚಡಚಣ ಅನ್ನುವಂಥ ಬಿಸಿಲುನಾಡಿನ ಕೊನೆ ಭಾಗದಲ್ಲಿ ಇರುವಂಥವ್ರು ಅವರು. ಕಾಡಿನಲ್ಲಿ, ಅಡವಿನಲ್ಲಿ ಇದ್ದುಕೊಂಡೇ ಇಂಥ ಪ್ರತಿಭೆ ಇದೆ ಅನ್ನೋದು ನಂಗೆ ಆಶ್ಚರ್ಯ ಆಯಿತು. ಅವ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ನಾನು ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಅವ್ರದ್ದು ಎಲ್ಲವನ್ನ ಹಿಡಿದಿಡುವ ಪ್ರಯತ್ನ, ಡಾಕ್ಯುಮೆಂಟೇಷನ್ ಈಸ್ ಅಲ್ವಾ, ಅದನ್ನು ಕಲೆಕ್ಟ್ ಮಾಡಿ ದಾಖಲೀಕರಣ ಮಾಡೋದು ಅಷ್ಟೇ. ಅವರ ಹಾಡುಗಳೆಲ್ಲವೂ ಈಗ ನಮಗೆ ಸಿಗ್ತಾವ್ರಿ. ಅವ್ರು ಇಲ್ಲ ಅಂದರೂ ಇನ್ನು 100 ವರ್ಷಕ್ಕೆ ಅವ್ರು ಆ ಹಾಡುಗಳು ಇರಲಿ ಅನ್ನೋ ಉಳಿಸುವಿಕೆ ಪ್ರಯತ್ನದಲ್ಲಿ ನಾನು ಅದು ಮಾಡಿದ್ದೀನಿ ರೀ. ಒಳ್ಳೆ ಜಾನಪದ ಸಾಹಿತ್ಯ ಕಲಾವಿದರು ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಏನಿಲ್ಲ ಅಂತೇನ್ರಿ, ಕಲೆ ಇದೆ, ಸಾಹಿತ್ಯ ಇದೆ, ಭಾಳ ಸಮೃದ್ಧಿಯನ್ನ ತುಂಬಿದೆ. ಸಮೃದ್ಧಿ ಇದೆ. ಉತ್ತರ ಕರ್ನಾಟಕ ಜನ ಜಾಸ್ತಿ ಸ್ವಲ್ಪ ಏನ್ ಮಾಡ್ತಾರೆ, ಏನೋ ಒಂದು ಅಲಕ್ಷ್ಯ ಮಾಡಿಬಿಡ್ತಾರೆ. ಹೌದೌದು, ಅವ್ರನ್ನ ಎತ್ತಿ ಹಿಡಿತಾ ಇದ್ದೀರಿ ನೀವು. ಇಲ್ಲ ಎತ್ತಿ ಹಿಡಿತಾ ಇದ್ದೀರಿ. ಬೇಕು ನೋಡಿ. ಶಹನಾಯಿ ವಾದಕರು ನಿಮ್ಮ ಶಿಷ್ಯರು ಅಂತ ಹೇಳಿದ್ರಿ, ಪುಂಡ್ಲಿಕ್ ಸರು. ಅವರು ಒಬ್ರು ಶಹನಾಯಿ ವಾದಕರು ಇದ್ದಾರೆ, ಯಾರೂ ಇಲ್ಲ. ಅವ್ರು ಗುಡಿಯಲ್ಲಿ ಸೇವಾ ಮಾಡ್ತಾ ಇದ್ರು. ಹಾಡ್ತಾರೆ ಅಂದ್ರೆ ಹೇಗೆ ಹೇಳಿ ನೋಡಿ, ನಮ್ಗೆ ಇದಕ್ಕಿಂತ ಇನ್ನೇನ್ ಬೇಕು ನನಗೆ ಕಂಡಿದ್ದು. ನನ್ನ ಪರಿಚಯ ಇತ್ತು, ಈಗ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ರಿ. ಅಲ್ಲ, ಕಲಾವಿದರ ಕಲೆಯನ್ನ ನೋಡಿದಾಗ ಅದನ್ನ ನನ್ನ ಚಿತ್ರದಲ್ಲಿ ಹೇಗೆ ಅದನ್ನ ಬಳಸ್ಕೋಬಹುದು ಅನ್ನೋದು ನನಗೆ, ನನ್ನ ನಾಡಿನ ಬಗ್ಗೆ ನನ್ನ ಅಭಿಮಾನ ಇದೆ ಸರ್. ಇಲ್ಲಿಯ ನೆಲದ ಬಗ್ಗೆ, ಇಲ್ಲಿಯ ಕಲೆಯ ಬಗ್ಗೆ, ಇಲ್ಲಿಯ
ಲೊಕೇಶನ್ ಆದರೂ ಇಲ್ಲಿ ತುಂಬ ಚೆನ್ನಾಗಿದ್ದಾವೆ, ಇಲ್ಲಿ ಎಲ್ಲವೂ ಸಂಪನ್ಭರಿತವಾಗಿದೆ. ಆದರೂ ಕೂಡ ನಾವು ನಮ್ಮ ತಾಸ್ತಾರಕ್ಕೆ ಒಳಪಡಿಸದೆ ನಾವು ನಮ್ಮದ ವಸ್ತುವನ್ನ ನಾವು ಕಾಪಾಡ್ಕೊಂಡು ಹೋಗಬೇಕು, ಅದನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ನುಡಿ ಮನೆಗೆದ್ದು ಮಾರು ಎಲ್ಲೋ ಆ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇಲ್ಲ ಅಂಥದ್ದು ಒಂದು ಉತ್ತರ ಕರ್ನಾಟಕ ತವ್ರ ಮನೆ ಅದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಮತ್ತ ಮುಂದಿನ ಚಿತ್ರಗಳ ಬಗ್ಗೆ ನೀವು ಏನು ಹಮ್ಮಿಕೊಂಡಿದ್ದು? ನಾನು ಮುಂದಿನ ಚಿತ್ರಗಳನ್ನ ಅದು ಚುರುಮುರಿ ಆದ್ಮೇಲೆ ಮಂಜು ಮುಸುಕಿದ ಹಾದಿ ಅಂತ ಒಂದು ಚಿತ್ರವನ್ನ ಮಾಡಿದೆ. ಅದರ ನಂತರ ಹಂತದಲ್ಲಿ ಮುಸುಕಿದ ಹಾದಿ ನಮ್ಮ ಗೋಕಾಕ್ ವಿದ್ಯಾರೆಡ್ಡಿ ಅವ್ರದ್ದು. ಹೌದು ಅದನ್ನ ಮಾಡಿದೆ. ಅದೇನು ಪ್ರಾಸೆಸ್ ಅಲ್ಲಿದೆ ಸರ್. ಅದಾದ್ಮೇಲೆ ರೊಟ್ಟಿ ಅಂತ ಮಾಡಿದೆ. ರೊಟ್ಟಿ ಏನಾಗ್ಬಿಡ್ತು ಅಂದ್ರೆ ಅದು ರೊಟ್ಟಿ ಅನ್ನೋದು ಎಲ್ಲರ ಮನೆಗೆ ಗೊತ್ತಿತ್ತು. ರೊಟ್ಟಿ ಏನಿದು ನಾವು ತಿನ್ನೋದು ಗೊತ್ತಿತ್ತು, ಇದನ್ನ ಹೆಂಗೆ ಚಿತ್ರ ಮಾಡ್ತಾರೆ ಇವರು ಅಂತ ಬಹಳಷ್ಟು ಜನ ಪ್ರಸಿದ್ಧಿ ತಗೊಂಡ್ರು. ನನಗೆ ರೊಟ್ಟಿ ಮಾಡಿದಾಗ ಒಂದು ಪ್ರಶಸ್ತಿ ಬಂದಾಗ ಅಷ್ಟೊಂದು ಖುಷಿಯಾಗಿಲ್ಲ ಸರ್. ಅಂದರೆ ಪ್ರಶಸ್ತಿ ಬಂತು, ಅದ್ರ ಖುಷಿಗಿಂತ ಹೆಚ್ಚಾಗಿ ನನಗೆ ತೃಪ್ತಿ ಕೊಟ್ಟಿದ್ದು, ಆತ್ಮತೃಪ್ತಿ ಕೊಟ್ಟಿದ್ದು ಬಹಳಷ್ಟು ಜನ ವೈಯಕ್ತಿಕವಾಗಿ ನನಗೆ ಬರೆದು ಕಳಿಸಿದ್ರು. ನನ್ನ ಪರಿಸ್ಥಿತಿನೂ ಹೀಗೆ ಇತ್ತು. ಪರಿಶ್ರಮಕ್ಕೆ ನಿಮಗೆ ಅಂದ್ರೆ ಕೆಲವು ಮಹಿಳೆಯರ ಚಿತ್ರ ನೋಡಿ ಸರ್, ನನ್ನ ಪರಿಸ್ಥಿತಿನೂ ಹೀಗೆ ಇತ್ತು. ನನಗೆ ಇದರ ಏನೂ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಇದು ಹೇಗೆ ಹೋಗ್ಬೇಕು ಅನ್ನೋ ನನ್ನ ಒತ್ತಡದಲ್ಲಿದ್ದೆ. ಹಾಗಾಗಿ ಯಾಕೆ ನಾನು ನನಗೆ ಗೊತ್ತಿರುವಂತ ವಿಚಾರಗಳನ್ನ ನಾನು ಯಾಕೆ ಉದ್ಯೋಗ ಪ್ರಾರಂಭ ಮಾಡಬಾರ್ದು ಅಂತ ನಾನು ಪ್ರಾರಂಭ ಮಾಡಿದ್ದೀನಿ ಮೇಡಮ್. ನನ್ನ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಚಿತ್ರ ಉತ್ತರವಾಗಿದೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಸುಮಾರು ಮೆಸೇಜ್ಗಳು ಬಂತು. ಹಾದಿ ಆಯ್ತು, ಅಷ್ಟ್ ಸಾಕಲ್ರಿ, ಅಷ್ಟ್ ಸಾಕ್ರಿ ನನಗೆ. ಅದಕ್ಕೆ ನನಗೆ ಅದೊಂದು ದೊಡ್ಡ ಆತ್ಮತೃಪ್ತಿ ಇದೆ. ಆ ಬದುಕು ಬೇಕು ಮನುಷ್ಯನಲ್ಲಿ, ಬೇಕು. ಛಲ ಬೇಕು. ನಾನು ಬದುಕಬಲ್ಲೆ, ಬೇಕು. ಅದು ಹೆಚ್ಚಾಗಿ ಮಹಿಳೆಯರಿಗೆ ನಮ್ಮಲ್ಲಿ ಏನಾಗ್ತಾರ, ಹಿಂದೇಟ್ ಹಾಕೋರು ಹೆಚ್ಚ್ರಿ. ಹಾಗಾಗಿ ಏನ್ ಮಾಡ್ಲಿ, ಯಾರು ಏನಂತಾರೇನೋ, ಹೆಂಗ್ ಹೋಗ್ಲಿ, ಏನ್ ಮಾಡ್ಲಿ ಅನ್ನೋದು ಬಹಳ ಇರುತ್ತೆ. ಅವ್ರು ಯಾರು ಏನು ಅಂತಾರ ಅನ್ನೋರು ಬಂದೆ ನಮಗ್ ಊಟ ಹಾಕಂಗಿಲ್ಲ, ನೀನು ಸಮಸ್ಯೆ ಪರಿಹಾರ ಕೊಡಂಗಿಲ್ಲ. ಅದಕ್ಕೆ ಅದನ್ನ ಬಿಟ್ಟು ಬರ್ರಿ. ನಾ ಇವತ್ತು ನಾನು ನಮ್ಮೂರ ಬಾನುಲಿ ಮೂಲಕ ಕೂಡ ಅದನ್ನೇ ಕೇಳ್ಕೊತೀನಿ. ನಿಮ್ಮ ಮನಸ್ಸಿನಲ್ಲಿರುವಂಥ ಯಾವುದೇ ಹೊಸ ವಿಚಾರ ಇದ್ರು, ಏನೋ ಒಂದು ಮಾಡಬೇಕು ಅನ್ನಿಸ್ತಿದ್ರು ಕೂಡ, ಯಾವುದೇ ಒಂದು ಅಡೆತಡೆಗಳಿದ್ರು, ಹೊಸ ಉದ್ಯೋಗದಲ್ಲಿ, ಹೊಸ ಉತ್ಪನ್ನದಲ್ಲಿ, ಹೊಸ ಕ್ರಿಯೇಟಿವಿಟಿನಲ್ಲಿ, ಸೃಜನಾತ್ಮಕತೆಯಲ್ಲಿ ಎಲ್ಲಿಯಾದರೂ ನಿಮಗೆ ಬರಬೇಕು ಅಂದರೆ ಮನಸ್ಸು ಬಿಚ್ಚಿ ಬರ್ರಿ. ಇದೇ ನಿಮ್ಮದು ಸರಿಯಾದ ಸಮಯ. ಇಲ್ಲಿ ನೀವು ಬರಲಿಲ್ಲ ಅಂದರೆ ನಾಳೆ ನೀವು ಇಲ್ಲ. ಯಾರೋ ನನಗೆ ಯಾರೂ ಅದಕ್ಕೆ ಹೊಣೆಗಾರರಾಗಲ್ಲ, ನಾವೇ ನಮ್ಮ ಹೊಣೆಗಾರ ಆಗ್ತೀವಿ ಸರ್. ನನಗೆ ಏನು ಹೇಳ್ತಾರೆ ಗೊತ್ತಾ, ಬೆಂಗಳೂರಲ್ಲಿ ಒಂದು ಕಂಫರ್ಟ್ ಲೈಫು, CBSE ಸ್ಕೂಲ್ ಟೀಚರು ನಾನು, ಎಲ್ಲವೂ ಇದ್ದೆ. ನಮ್ಮ ತಂದೆ ಎಲ್ಲವೂ ಸಮೃದ್ಧವಾಗಿತ್ತು. ನಮ್ಮೂರಿಂದ ನಾನು ಆರಾಮ್ ಹೋಗಿ ತಿನ್ಕೊಂಡು ಉಣ್ಕೊಂಡು ಸ್ಯಾಟರ್ಡೆ ಸಂಡೇ ರಜಾ, ದೀಪಾವಳಿ ರಜಾ, ಹಾಲಿಡೇ ಟೂರ್ ಮಾಡ್ಬಾ ಸರ್. ನನಗಿವತ್ತು 24 ಗಂಟೆನೂ ಕಡಿಮೆ ಅನಿಸುವಂಥ ಹೊರೆ, ಅಷ್ಟು ಟೆನ್ಷನ್, ಅಷ್ಟು ಕೆಲಸ, ಅಷ್ಟನ್ನು ನಾನು ಯಾಕೆ ಹೊತ್ಕೊಂಡೆ ಅನ್ನುವಂಥದ್ದಕ್ಕೆ ಅದನ್ನು ಹೊತ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತಂತ ತುಂಬ ಜನಗೆ ಅನಿಸುತ್ತೆ. ಅದನ್ನು ನನ್ನ ಕಂಫರ್ಟ್ ಝೋನನ್ನು ಬಿಟ್ಟು ನಾನು ಸ್ಟ್ರಗ್ಲಿಗೆ ಬಂದೆ ಸರ್. ಸಿನಿಮಾದಲ್ಲಿ ಬರೋದು, ಬೆಂಗಳೂರಿಗೆ ಹೋದ ಮೊದಲ ದಿನಗಳಾಗ್ಲಿ, ಅಲ್ಲಿ ಕಲಿಕೆ ಆಗಿರ್ಬೋದು, ನಾನು ಉತ್ತರ ಭಾಷೆ ಗೊತ್ತಿಲ್ಲ, ಕೆಲವು ಕಹಿ ಅನುಭವಗಳು ಬಹಳಷ್ಟು ಆಗ್ಯಾವ್ರಿ ಸರ್. ಟಿಲ್ ಟುಡೇ ಆಲ್ಸೋ ವಿ ಆರ್ ಸ್ಟ್ರಗ್ಲಿಂಗ್ ಸರ್. ಇದೆ ನಿಮ್ಮಂಥವ್ರ ಆಶೀರ್ವಾದ, ಒಳ್ಳೆಯ ಏನಂತಾರೆ, ಒಳ್ಳೆಯ ಜನರ ಸಂಘ ಇರೋದಕ್ಕೆ ಸ್ವಲ್ಪ ನಾವು ಉಸಿರಾಡ್ತಾ ಇದೀವಿ. ನೀವು ಫೇಸ್ ಮಾಡಿದಿರಿ ಬಿಕಾಸ್ ಆಫ್ ಏನಂದ್ರೆ ನಾನು ಎಲ್ಲವನ್ನ ಕಲ್ಕೊಂಡಿದ್ದೆ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಸರ್. ನನಗೆ ಏನು ಬೇಕು, ಯಾರ ಹತ್ರ ಹೋಗ್ಬೇಕು, ಏನು ವಿಚಾರವನ್ನ ನಾನು ತಗೋಬೇಕು ಇತ್ತು. ನಾನು ಸ್ಪಷ್ಟತೆ ಇದ್ದೆ. ನಾನು ಏನೋ ಡೌಟ್ ಅಲ್ಲಿ ನನಗೆ ಸರ್ ನಂಗೆ ಇಂಟ್ರೆಸ್ಟ್ ಇದೆ, ನನಗೆ ಚಾನ್ಸ್ ಕೊಡ್ರಿ, ಹಂಗೆ ಕೊಡ್ರಿ, ಏನೋ ಒಂದು ಅರ್ಧ ಕಲಿಕೆಯಲ್ಲಿ ಹೋಗಿರ್ಲಿಲ್ಲ. ನನ್ನ ಕಲಿಕೆ ಸ್ಪಷ್ಟವಾಗಿತ್ತು, ಸಂಪೂರ್ಣವಾಗಿತ್ತು. ನನಗೆ ಇದೇ ಪ್ರೊಫೆಷನಲ್ಲಿ ನನಗೆ ಇಷ್ಟೇ ಕೆಲಸ ಮಾಡ್ತೀನಿ ನಾನು ಅನ್ನುವಂಥ ಗಟ್ಟಿತನ ಹೇಳಿದಾಗ, ಅಥವಾ ಹೊಸ ಕಲೆಗಳು, ಹೊಸ ಕತೆಗಳು, ಹೊಸ ಯೋಜನೆಗಳು ಸರ್. ನಾನು ಸರ್ ಕೂತಾಗ ನೀವು ಮುಂದೆ ಕೂತ್ ಮಾತಾಡ್ತಿರ್ತೀವಿ, ಅಥವಾ ಯಾರು ಡೈರೆಕ್ಟರ್ಸ್ ಹತ್ರ ಹೋಗಿರ್ತೀವಿ ಅಂದಾಗ ನೀವು 2 ನಿಮಿಷದಲ್ಲಿ ಅವ್ರ ಕತೆ ಒಪ್ಪಿಸ್ಬೇಕು. ಸರ್ ಹಿಂಗ್ ಮಾಡ್ರಿ, ದಿಸ್ ವಾಸ್ ದ ವರ್ಕಿಂಗ್, ಇದು ವರ್ಕ್ ಆಗಲ್ಲ, ಈ ಕಾನ್ಫ್ಲಿಕ್ಟ್ ಅನ್ನು ಹಾಕ್ರಿ, ಇದನ್ನ ಹೀಗೆ ತಗೊಂಡು ಹೋಗೋಣ ಸರ್ ಅಂದಾಗ ನಮ್ಮ ನಾಲೆಜ್ಗೆ, ನಮ್ಮ ಇದಕ್ಕೆ ಅಲ್ಲಿ ಬೆಲೆ ಬರುತ್ತೆ ಸರ್. ಹಾಗಾಗಿ ಅಲ್ಲಿಂದ ನನಗೆ ಆ ಥರದ್ದೇನು ಸಮಸ್ಯೆಗಳು ಬರಲಿಲ್ಲ ಹೆಚ್ಚಾಗಿ. ಕೇಳುಗರೆ, ಸುಪ್ರಿಯಾ ಶಂಕರ್ ನಿಪ್ಪಾಣಿ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ತುಂಬಾ ಚಿಕ್ಕವರು ಅವರು. ಇಷ್ಟೊಂದು ಅನುಭವವನ್ನು
ಪಡೆದಾರೆ. ಮುಂದೆ ನಮಗೆಲ್ಲ ಜಗತ್ತು ತೋರಿಸ್ತಾರ ಅವ್ರು. ಇನ್ನೂ ಅದಲ್ಲ, ಬೇಕಾದಷ್ಟದಲ್ಲ ಜೀವನ. ಖಂಡಿತ ಸರ್, ಖಂಡಿತ ತೋರಿಸ್ತೀರಿ. ಇಲ್ಲ ಸರ್, ನಾನು ಪ್ರತಿ ವರ್ಷ ಒಂದು ಚಿತ್ರ ಮಾಡುವ ಯೋಜನೆ ಇಟ್ಕೊಂಡಿನ್ರಿ. ಆ ಚಿತ್ರದ ಮೂಲಕ ನಮ್ಮ ಎಲ್ಲರನ್ನ ಮನರಂಜಿಸುವಂತಹ ಬಹುದೊಡ್ಡ ಜವಾಬ್ದಾರಿ ಇದೆ. ಅದ್ರ ಜೊತೆಗೆ ಹೆಚ್ಚಾಗಿ ಮಹಿಳೆಯರು ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಚಲನಚಿತ್ರ ಕ್ಷೇತ್ರಕ್ಕೆ ಬರಬೇಕು. ಸಿನಿಮಾ ರಂಗದಲ್ಲಿ ಮಹಿಳಾ ವಿಭಾಗದಲ್ಲಿ ತುಂಬ ಕಡಿಮೆ ಜನ ಇದ್ದೀವಿ ನಾವು. ಎಲ್ಲರೂ ಹೀರೋಯಿನ್ ಆಗಬೇಕು, ನಾ ಆರ್ಟಿಸ್ಟ್ ಆಗಬೇಕು, ನಾ ಸೀರಿಯಲ್ ಆಕ್ಟ್ರೆಸ್ ಆಗಬೇಕು ಅಂತಲೇ ಹೋಗ್ತಾರೆ. ಯಾಕೆ ಕ್ಯಾಮ್ರಾಮನ್ ಆಗ್ಬೇಕಂತ ಬರ್ರಿ, ರೈಟರ್ ಆಗ್ಬೇಕಂತ ಬರ್ರಿ, ಸಾಹಿತ್ಯ ಬರಿತೀವಂತ, ಎಡಿಟರ್ ಆಗ್ಬೇಕಂತ ಬನ್ನಿ, ಡೈರೆಕ್ಟರ್ ಆಗ್ಬೇಕಂತ ಬನ್ನಿ. ತುಂಬ ಇದೆ ಸರ್. ನೋಡಿ, ಈಗ ಒಂದು ನಿರ್ದೇಶನ ವಿಭಾಗ ಈ ಕೆಲಸ ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿಗೆ, ನೀವು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಅಲ್ಲಿ ಸಿನಿಮಾ ಇರುತ್ತೆ, ಆ ಭಾಷೆ ಇರುತ್ತೆ, ಆ ಡೈರೆಕ್ಷನ್ ಇರುತ್ತೆ. ಭಾಷೆ ಅಷ್ಟ ಬದಲಾವಣೆ ಇರ್ತದ್ರಿ, ಏನು ಬದಲಾವಣೆ ಈ ಜಗತ್ತಿನ ಎಲ್ಲಿ ಬೇಕಲ್ಲಿ ಸರ್ವೈವ್ ಆಗ್ಬೋದು ನಾವು. ಒಳ್ಳೆ ಅದ್ರ ಬಗ್ಗೆ ಕಲಿಕೆಗಳನ್ನ ತಗೊಳ್ಳಿ, ಕಲಿತು ಬರ್ರಿ. ಕಲಿತು ಬಂದ್ರೆ ಒಳ್ಳೆ ಭವಿಷ್ಯ ಇದೆ ಸರ್ ಚಿತ್ರರಂಗದಲ್ಲಿ ಬಹಳಷ್ಟು. ಇವಾಗ ಏನೆಲ್ಲ ಯುವ ಉತ್ಸಾಹಿಗಳು ಅಂತ ಹೇಳ್ತೀವಿ, ಹುಡುಗರೇ ಆಗಲಿ ನಾವು ಮಾಡ್ತೀವಿ ಏನ್ ಕಲಾವಿದರು, ಅದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡ್ರಿ. ಅವ್ರಿಗೆ ಕಿವಿ ಮಾತು ಏನು ಅನ್ನೋದು ನಮ್ಮೂರ ಬಾನುಲಿ ಮೂಲಕ ಹೇಳಿ. ಸರ್, ನಾನೇನು ಹೇಳ್ಬೇಕಂತೀನಂದ್ರೆ ಈಗಿನ ಯುವಕರಿಗೆ ಎಷ್ಟು ಜನ ಯುವತಿಯರಾಯ್ತು, ಯಾರು ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ, ಅಥವಾ ಒಂದು ಕಿರುಚಿತ್ರ ಮಾಡ್ತೀನಿ, ಅಥವಾ ಸಿನಿಮಾನೇ ಮಾಡ್ಬೇಕಂತಂದಿದ್ದೀನಿ, ಆಮೇಲೆ ಇದನ್ನ ಮಾಡ್ತೀನಿ ಅಂದಾಗ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಭಾಳಷ್ಟು ಕಥೆಗಾರರಿದ್ದಾರೆ, ಸಾಹಿತ್ಯದ ಸಮೃದ್ಧತೆ ಇದೆ, ಅದನ್ನ ತಗೊಳ್ಳಿ. ಅದಾದ್ಮೇಲೆ ಇಲ್ಲಿಯ ಕಲಾವಿದರು ಇದ್ದಾರೆ, ಇಲ್ಲಿ ರಂಗಾಯಣ ಇದೆ, ಧಾರವಾಡ ರಂಗಾಯಣ ಇದೆ, ಭಾಳ ಕಲಾವಿದರು ಇದ್ದಾರೆ, ಗುಲ್ಬರ್ಗ ರಂಗಾಯಣ ಇದೆ. ಇಲ್ಲಿಯ ಕಲಾವಿದರನ್ನ ಬಳಸ್ಕೊಳ್ಳಿ, ಇಲ್ಲಿಯ ಕಥೆಗಳನ್ನು ತಗೋರಿ, ಇಲ್ಲಿಯ ಲೊಕೇಶನ್ ಅನ್ನ ತಗೊಳ್ಳಿ, ಇಲ್ಲಿಯೇ ಎಲ್ಲವನ್ನ ತಂದಿಟ್ಟು ಇಲ್ಲಿ ನಿಮಗೆ, ಯಾಕಂದ್ರೆ ನೀವು ಇಲ್ಲಿಯವರಾಗಿರೋದಕ್ಕೆ ಇಲ್ಲಿದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ರಿಸ್ಕಲ್ಲಿ ಇಲ್ಲೇ ಏನಾದರೂ ಒಂದು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಒಂದು ಪರಿಪೂರ್ಣ ಕಲಿಕೆ ನಿಮ್ಮ ಜೊತೆ ಇರಲಿ. ನನಗೆ ಆಸಕ್ತಿ ಅದ್ರ ಹಿಂದಗಡೆ ಆಸಕ್ತಿ ಇತ್ತು, ಪ್ರಚಾರ ಬೆಳಿಬಿಡ್ತಾರೆ. ಅದು ಬೇಡ, ಅದು ಆಗಲ್ಲ. ನಿಮಗೆ ತಾಳ್ಮೆ ಬೇಕು, ಕಲಿಕೆ ಇರಬೇಕು ಸಂಪೂರ್ಣವಾದಂಥದ್ದು. ಅದರ ಮುಂದಿನ ಹಂತದಲ್ಲಿ ನಿಮಗೆ ಬಹುದೊಡ್ಡ ತಾಳ್ಮೆ. ಸರ್, ಒಂದು ಚುರುಮುರಿ ಆಗ್ಲಿಕ್ಕೆ ನಂದು 8 ವರ್ಷದ ಶ್ರಮ ಇದೆ. 8 ವರ್ಷ ನಾನು ಹಗಲಿರುಳು ಕೂಡ ಚಿತ್ರಕ್ಕಾಗಿನೇ ದುಡಿದಿದ್ದೀನಿ. ನಾನು ಹೇಗೆ ದುಡಿದಿದ್ದೀನಿ ಸರ್, ನನಗೆ ನಾಳೆ ಶೂಟಿಂಗ್ ಇದೆ ಅಮ್ಮ, ನೀನು ಬರಲೇಬೇಕು ಅಂದರೆ ಸರ್, ನಾನು ಬಸ್ಸಿಗೆ ಹೋಗಬೇಕಾಗಿತ್ತು. ಹುಬ್ಳಿಗೆ ಹೋಗಿ ನಮ್ಮ ಊರಿನ ಹುಬ್ಳಿಯಿಂದ ನಾನು ಬೆಂಗಳೂರಿಗೆ ಬಸ್ ಹಿಡಿಬೇಕಾಗಿತ್ತು. ಸಡನ್ ಆಗಿ ಹೇಳಿದ್ರೆ ಬುಕ್ಕಿಂಗ್ ಎಲ್ಲ ಮುಗಿದಿರ್ತಿತ್ರಿ. ನಾನು ಹೇಗೆ ಮಾಡಬೇಕು? ಆಮೇಲೆ ಕೈಯಾಗ ರೊಕ್ಕ ಇರ್ತಿರ್ಲಿಲ್ಲ ಸರ್. ಎಷ್ಟೋ ದಿನಗಳ ನಾನು ತಿಂಡಿನೂ ತಿಂದೆ, ಬಸ್ಸಲ್ಲಿ ಹೋಗ್ತಿದ್ವಿ. ಅದು ಜಾತ್ರೆ ಸಮಯ ಏನೋ ಇತ್ತು, ಸೌದತ್ತಿ ಎಲ್ಲಮ್ಮನ ಊರಿನ ಮೇಲೆ ಹಿಂಗೆ ಹುಬ್ಳಿಗೆ ಹೋಗುವಾಗ ಬಸ್ಸು ಫುಲ್ ರಶ್ ಇರ್ತಾವೆ ಸರ್. ಒಂದೇ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಬೆಂಗಳೂರು ಮಠ ನಿಂತು ಹೋಗಿರೋದು ದಿನಗಳೇ ಸುಮಾರುಗಳಿದಾವೆ. ಬರಲೇಬೇಕಮ್ಮ, ಇಲ್ಲಾಂದ್ರೆ ಇಲ್ಲ ಅವಕಾಶ ಅಂತೀಯ, ಮತ್ತು ಅವಕಾಶ ಬಂದಾಗ ಯಾಕೆ ಬರಲ್ಲ? ಒಂದು ಕರೆಗಾಗಿ ಸರ್ ತುದಿಗಾಲಲ್ಲಿ ನಿಂತವಳು ನಾನು. ಈಗ ಎಲ್ಲರದು ಸರಳ ಇದೆ ಬೆಳೆದಿರಿ ಸರ್. ಇವಾಗ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಇದೆ, ಅವಾಗ ಏನೂ ಇರಲಿಲ್ಲ, ಇದೆಲ್ಲ ಇರಲಿಲ್ಲ. ಒಬ್ಬರನ್ನ ಭೇಟಿ ಆಗ್ಬೇಕಂದ್ರೆ ಹೋಗ್ಲೇಬೇಕು, ಅವ್ರ ಮುಂದೆ ಕೂರ್ಲೇಬೇಕು. ನಮ್ಮ ಟ್ಯಾಲೆಂಟ್ ಬೇಕಂದ್ರೆ ಸಿನಿಮಾನಾಗ ಒಂದು ಹಿಂದೆ ಹಾದಾಗೂ ಸೀನ್ ಅಂದ್ರೆ ಬಹು ದೊಡ್ಡದ್ರಿ. ಆಮೇಲೆ ಸಿನಿಮಾ ರಂಗದ ಒಂದು ಇತಿಹಾಸ ಇದೆ, ಅದನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ, ಗೌರವ ಕೊಡ್ಬೇಕಾಗತ್ತೆ ಅದಕ್ಕೆ. ಅದ್ರದ್ದು ಏನಿದೆ ಅದ್ರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ನಮ್ಮ ಯುವಕ ಯುವತಿಯವರು ಆಸಕ್ತಿ ಉಳ್ಳವರು ಬಣ್ಣದ ಬದುಕು ಅಂದ್ರೆ ಏನೋ ತಿಳ್ಕೊಂಡ್ ಏನೋ ತಿಳ್ಕೊಂಡ್ಬಿಡ್ತಾರೆ. ಅದು ಹಾಗಿರಂಗಿಲ್ಲ. ರಿಯಾಲಿಟಿ ವಾಸ್ ಟೋಟಲಿ ಚೇಂಜ್. ರಿಯಾಲಿಟಿನಲ್ಲಿ ನಾನು ಎಷ್ಟೊಂದು ಹೇಳಿದ್ರಲ್ಲ, ತುಂಬಾ ಹಿಂಗ್ ಹೋಗ್ತೀನಿ, ಅದು ರಿಯಾಲಿಟಿ ಆಗಿರಲ್ಲ. ನೀವು ಕಲಾತ್ಮಕವಾಗಿ ಫಿಟ್ ಇರಬೇಕು. ಯಾವುದೇ ಪಾತ್ರವನ್ನ ಮಾಡ್ಲಿಕ್ಕೆ ಕಲೆಯಾಗಿ ನಿಮ್ಗೆ ಕಲೆಯಲ್ಲಿ ನಾಲೆಜ್ ಇರ್ಬೇಕು ಸರ್. ನೋಡಿ, ನಾನು ಆಕ್ಷನ್ ಹೇಳ್ಬೋದು, ಕಟ್ ಹೇಳ್ಬೋದು, ಜನ ಪರದೆ ಮೇಲೆ ನೋಡೋದು ಒಬ್ಬ ಕಲಾವಿದನನ್ನೇ. ಅವನು ಎಮೋಷನಲ್ ಟಚ್ ಮಾಡಲಿಲ್ಲ ಅಂದ್ರೆ ಅವನು ಹತ್ರ ಇಲ್ಲಿ ಕೂತವ್ರಿಗೆ ಅಳು ಬರಲೇಬೇಕು. ಅಳು ಬರಲಿಲ್ಲ ಅಂದ್ರೆ ಅದು ಯೂಸ್ ಇಲ್ಲ. ನಾ ಎಷ್ಟು ಆಕ್ಷನ್ ಹೇಳಿದ್ರು ಉಪಯೋಗ ಇಲ್ಲ, ನಾನು ಎಷ್ಟು ಗಟ್ಟಿ ಲೈನ್ ಬರೆದ್ರು ಇಲ್ಲ, ಎಂಥ ದೊಡ್ಡ ಕ್ಯಾಮ್ರಾ ತಂದ್ರು ಉಪಯೋಗ ಇಲ್ಲ, ಅವನು ಆಕ್ಟಿಂಗ್ ಮಾಡಲಿಲ್ಲ ಅಂದ್ರೆ. ಹೀಗಾಗಿ ಅಂದ್ರೆ ನಿಮ್ ಪ್ರಕಾರ ಒಬ್ಬ ಕಲಾವಿದ ಕೂಡ್ಲಿಕ್ಕೂ ಒಂದ್ ಕಲೆ ಇದೆ, ಹೇಳ್ಲಿಕ್ಕೂ ಒಂದ್ ಕಲೆ ಇದೆ. ಇಲ್ಲ, ಪ್ರತಿಯೊಂದ್ರ ಬಗ್ಗೆ ಗಂಭೀರತೆ ಇರಬೇಕು ಸರ್. ಗಂಭೀರತೆ ಇಟ್ಕೊಂಡು ಕಲಿತು ಅದನ್ನ ತಿಳ್ಕೊಂಡು ನಿಮ್ಮೂರಲ್ಲೇ ನೀನೇನಾದ್ರೂ ಮಾಡು. ನಿನ್ನ ನೆಲದಲ್ಲಿ ನಿನ್ನನ್ನ ಗುರುತಿಸ್ಕೊಳ್ಳಿ. ನೀನು ನಾನು ಆ ಬೆಂಗಳೂರಿಗೆ ಹೋಗಿ ಏನೋ ಇಲ್ಲ, ನಿಮ್ಮ ನೆಲದಲ್ಲಿ ನೀನು ಏನಾದ್ರೂ ಗುರುತಿಸ್ಕೊ. ನಿನ್ನ ಕಲೆಯನ್ನ ನೀನು ಇಲ್ಲಿ ಜನರನ್ನ ಒಪ್ಪಿಸು. ಇಲ್ಲಿ ಹೌದಂದ್ರೆ ಒಬ್ಬ ರಬಕವಿಯ ಇರ್ಲಿ, ನಾವು ಸಾಮಾನ್ಯ ಮಗು ಅಂತ ನೋಡ. ಇವಾಗ ಹೌದು, ಅಲ್ಲಿಂದ ಶಂಕರ್ ಅವ್ರ ಮಗಳು ಅಷ್ಟೇ ರೀ. ನಾನು ಇವತ್ತು ಸಾಮಾನ್ಯ ರಬಕವಿ ಏನ್ ದೊಡ್ಡ ಊರ? ಹೌದು ಸರ್, ಏನ್ ದೊಡ್ಡ ಊರ ಸರ್. ನಾನು ಇವತ್ತು ಬರಗಾಲಲ್ಲಿ ಹೋಗ್ತೀನಿ, ನಡ್ಕೊಂಡೇ ಅಡ್ಡಾಡ್ತೀನಿ. ನಾನು ಮೊದಲು ಹೇಗಿದ್ನಲ್ಲ ಸರ್, 8 ವರ್ಷದಿಂದ ಬದುಕು ಹೇಗಿತ್ತು ನನ್ನ ರಬಕವಿನಲ್ಲಿ, ನಾನು ಇವತ್ತು ಕೂಡ ನನ್ನ ಬದುಕು ಹಾಗೇ ಇದೆ. ನಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ.
ಆದ್ರೆ ಜಗತ್ತಿಗೆ ನಾವು ಯಾರು ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ದೊಡ್ಡದಾದ ಆದರ್ಶತನ ಇದೆಯಲ್ಲ. ಹಾ ಸರ್, ಇರಬೇಕು ಸರ್, ಅದು ಕೊನೆವರೆಗೂ ಇರಬೇಕು. ಇವಾಗ ಒಂದು ಸಿನಿಮಾ ಮಾಡಿರಲ್ರಿ ಸರ್, ಅವರಿಂದ ಹೈ ಹುಯ್ ಅಂತ 100 ಜನ 100 ಕಾರ್ ಒಳಗೆ ಬಂದು ಇಳಿಯೋದು, ನಾನು ಇದನ್ನೇ ಮಾಡ್ತೀನಿ, ನನಗಿಷ್ಟು ಹೈಪ್ ಬೇಕು, ನಾನು ಹಾಕ್ಬೇಕು ಹೀಗ್ಬೇಕು ಅನ್ನೋಂಥದ್ದೆಲ್ಲ ಹಾ ಈಗಿನವ್ರಿಗೆ ಇದೆ. ಆ ಪರಿಸ್ಥಿತಿ ಎಲ್ಲ ಇದೆಯಲ್ಲ, ಅದು 4 ದಿನದ ಜಾತ್ರೆ. 4 ದಿನ ಹಾ, ಅದು ನಿಮಗೆ ಲಾಂಗ್ ಟರ್ಮ್ ಏನನ್ನು ತಂದು ಕೊಡಂಗಿಲ್ಲ. ಹಾ, ಪೈಸಾ ಬೇಕೋ ತಮಾಷಾ ದೇಕೋ, ಹಾ ಇಷ್ಟ ಆಗುತ್ತೆ ನಿಮ್ಗೆ. ಒಂದು ಬಹಳ ನಟ ಆಗಬೇಕು ಅಂತ ಬರೋರಿಗೆ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಇಟ್ಕೊಂಡು ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಗ್ಬೇಕು. ಹಾ, ಎಂತ ಪುನೀತ್ ರಾಜ್ಕುಮಾರ್ ಅವರು, ಅವರ ಆದರ್ಶಗಳನ್ನ ಇಟ್ಕೊಂಡು ಬರ್ರಿ. ಈಗಿನ ಜನರೇಷನ್ಗೆ ಹೇಳ್ತೀನಿ ನಾನು, ಅವರನ್ನ ನೋಡ್ಕೊಂಡ್ ಬನ್ನಿ. ಪೂರ್ತಿ ಕಲೆಗಾಗಿ ಅಲ್ಲ. ಹಾನ್ ಸರ್, ಇವತ್ತು ಕೂಡ ನಾನು ಅವ್ರ ಚಿತ್ರಗಳನ್ನ ನೋಡಿದಾಗ ಶಂಕರ್ ನಾಗ್ ಅವ್ರು ಇದಾರೆ, ಎಂತ ಆ ಟೈಮಲ್ಲೇ ಮಾಡಿದವರು. ಮನುಷ್ಯ ಚಿತ್ರ ಸಾವಿರಾರು ಜನರು ಬದುಕನ್ನು ಕಟ್ಕೊಂಡ್ರು ಹಳ್ಳಿನಲ್ಲಿ. ನಾವು ಈ ರೀತಿ ಇರಬೇಕು. ಹಾ ಬಂದ್ ಎಷ್ಟು ಸಿಟಿ ಬಿಟ್ಟು ಬಂದು ಬದುಕಿದವ್ರು ಎಷ್ಟು ಜನ ಇದಾರೆ ಸರ್. ಎತ್ತಿನ ಗಾಡಿನಲ್ಲಿ ಬಂದು ತಂದೆ ಮನಿ ರೊಟ್ಟಿ ಬುತ್ತಿ ಕಟ್ಕೊಂಡ್ ಬಂದು ಊಟ ನೋಡಿ 4 ಸಲ ನೋಡಿ ಹತ್ತೋದವ್ರು ಇದ್ದಾರೆ. ಖಂಡಿತ ನಮ್ಮ ಬದುಕನ್ನು ಕಟ್ಕೊಂಡಾರ. ಹೌದು. ಯಜಮಾನ ನೋಡಿ, ಬಂಗಾರದ ಮನುಷ್ಯ ನೋಡಿ, ಎಷ್ಟೊಂದು ನಮ್ಗ ಡಾಕ್ಟರ್ ರಾಜ್ಕುಮಾರ್ ನಮಗೆ ಎಷ್ಟೊಂದು ಸ್ಮರಣೀಯರು. ಹೌದೌದು, ಖಂಡಿತ ಸರ್. ಅಪ್ಪು ಅವರು, ಹೌದೌದು. ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ಎಷ್ಟು ಬೆಲೆ ಅವ್ರ ಬಗ್ಗೆ. ಹೌದು, ಅವ್ರು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅವ್ರು ಹೇಗಿದ್ರು ಅನ್ನೋದು ಆಗ್ಲಿ ಇದಾಗ್ಲಿ. ಇಲ್ಲ, ಅವ್ರ ಕೆಲಸಗಳು ಮಾತಾಡ್ತವೆ ನೋಡಿ. ಅವ್ರು ಹೋದ್ರು ಕೂಡ ಅವ್ರು ಉಳಿದ್ರು, ಅವ್ರು ಹೋದ್ರು ಕೂಡ ಉಳಿಬೇಕು ಅಂದ್ರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ಸಣ್ಣವರೇ ಅಲ್ಲ. ಹೌದು, ಖಂಡಿತ ಸರ್, ಖಂಡಿತ. ವ್ಯಕ್ತಿತ್ವ ಬಹಳ ವಿಶೇಷವಾಗಿರ್ಬೇಕು, ವಿಶಾಲ ರೀ. ಅದನ್ನ ಕಲ್ಕೋರಿ ಅಂತೀನ್ರಿ ನಾನು ಇವಾಗಿನ ಯೂತ್ಗೆ. ಪೇಷನ್ಸ್, ಟೇಕ್ ಅ ಪೇಷನ್ಸ್, ಸಮಾಧಾನವಾಗಿರಿ, ತಾಳ್ಮೆಯಿಂದಿರಿ. ನಿಮ್ಗೆ ಏನು ಬೇಕು ಎಲ್ಲವೂ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ. ಆದರೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ತಿಳಿಸಿ ಹೇಳಿ, ಸಿಗ್ತೀರಾ, ನಿಮ್ಗೆ ಏನು ಬೇಕು ಹೋಗೇ ಹೋಗ್ತೀರಾ. ಆದರೆ ಅದರ ಕಲಿಕೆ ಪ್ರೋಸೆಸ್ಸಲ್ಲಿ ಇರಿ ನೀವು. ಪ್ರತಿದಿನ ಅದನ್ನು ಮಾಡಿ ಕಲ್ಕೊಳ್ಳಿ. ಆಮೇಲೆ ತಂದೆ ತಾಯಿಗೆ ಗೌರವಿಸಿ. ನಮ್ಮ ಅಪ್ಪ ಅಮ್ಮ ಏನು ಹೇಳ್ಬಿಡು, ಅವ್ರೇನು ದೊಡ್ಡಬಿಡು ಇವ್ರೇನು ದೊಡ್ಡಬಿಡು ಅನ್ನೋಂಥ ತಾಸ್ತಾರ ಭಾವನೆ ಬೇಡ. ಅವರಿಗೆ ಎಷ್ಟು ನೀವು ಸೇವೆ ಮಾಡ್ತೀರಿ, ಗೌರವಿಸ್ತೀರಿ, ಅಷ್ಟು ನಿಮಗೆ ಖಂಡಿತ ತಂದು ಕೊಡುತ್ತೆ. ನಾನು ಇವತ್ತು ಕೂಡ ಸರ್ ನಮ್ಮ ತಂದೆ ತಾಯಿ ಅವ್ರನ್ನ ನಾನೇ ನೋಡ್ಕೋತೀನಿ. ನನಗೆ ಭಾಳಷ್ಟು ಖುಷಿ ಇದೆ. ಅವರು ನಮ್ಮನ್ನು ಬದುಕಕ್ಕೆ ಕೊಟ್ಟಾರಂತ ತಾನೇ ನಾನು ಇವತ್ತು ಏನಾದರೂ ಮಾಡೋಕ್ಕೆ ಸಾಧ್ಯ ಆಯಿತು. ಅವ್ರು ನನಗೆ ಇದನ್ನೇ ಬದುಕೆ ಕೊಟ್ಟಿರ್ಲಿಲ್ಲ ಅಂದ್ರೆ ನಾ ಏನು ಡೈರೆಕ್ಟರ್ ಎಲ್ಲಿಂದ ಆಗ್ತಿದೆ, ಕಳಿಸಿಕೊಟ್ಟ ಭಗವಂತ. ಹೌದು. ಹಾಗಾಗಿ ನಮಗೆ ತಾವು ಉಪವಾಸಿದ ಸರ್, ನಾವು ಭಾಳ ಬಡತನದಿಂದ ಬಂದವಳು. ನಮ್ಮ ತಂದೆ ತಾಯಿ ತಾವು ಉಪವಾಸಿದ್ದು. ನಮ್ಮ ತಂದೆದು ಅಣ್ಣ ತಮ್ಮರ ಜಗಳ ನಡೀತಾ ಇತ್ರಿ. ಮನಿದು ಕೋಟಲ್ಲಿ ಇತ್ತು, ಮನೆಗೆ ಅಣ್ಣ ತಮ್ಮರ ಜಗಳ ಇತ್ತು. ಕೋಟಿಗೆ ಹೋದ್ರೆ ದುಡ್ಡು ಹಾಕೋದು, ಕೋಟಿಗೆ ಹೋಗಿ ದುಡ್ಡು ಹಾಕೋಕ್ಕಿಂತ ನನ್ನ 3 ಮಕ್ಳಿಗೆ ಶಿಕ್ಷಣಕ್ಕೆ ಹಾಕ್ತೀನಿ ನಾನು ಅಂತ ಒಂದಿನ ಕೋರ್ಟ್ ಅಟೆಂಡ್ ಮಾಡ್ಲಿಲ್ರಿ ನಮ್ಮ ಪಪ್ಪ. ಅದು ಅವ್ರಿಗೆ ಹೆಸರಾಗಿ ಬಂತು. ಆಸ್ತಿ ಹೋದ್ರು ಕೂಡ ಅಷ್ಟು ಖರ್ಚು ಇರುತ್ತಲ್ವಾ ಕೋರ್ಟ್ ಕಚೇರಿ ಇದ್ರಿ. ಅದನ್ನೆಲ್ಲವನ್ನ ನನ್ನ ಮಕ್ಕಳು ನಾಳೆ ನನಗೆ ತಂದು ಕೊಡ್ತಾರೆ, ಇಂಥ 10 ಆಸ್ತಿಗಳನ್ನು ತಂದು ಕೊಡ್ತಾರೆ ನನ್ನ ಮಕ್ಕಳು ಅಂತ ನಮ್ಮ ತಂದೆ ನಮಗೆ ಶಿಕ್ಷಣಕ್ಕೆ ಹಾಕಿದ್ದಾರೆ ಸರ್. ವ್ಯಾಪಾರ ಮಾಡ್ಕೊಂಡು ಬಂದು ಬಟ್ಟೆ ಬಿಸ್ನೆಸ್ ಇದೆ ನಮ್ಮ ತಂದೆದು. ನಮ್ಮ ತಾಯಿ ಶಿಕ್ಷಕಿ, ತಮ್ಮನ್ನ ತೊರೋದು ಅವರಿಗಾಗೆ ತರೋದು. ಅರ್ಥ ಮಾಡ್ಕೊಂಡು ಮಕ್ಕಳಿದ್ರೆ ಇಲ್ಲ ಸರ್, ತುಂಬಾ ನೋವು. ಈಗಿನ ಕಾಲದ ಮಕ್ಕಳು ತಿಳ್ಕೋಬೇಕು. ಹೌದು ಸರ್, ಹೌದು. ಇವತ್ತು ನಮ್ಗೆ AC ರೂಮ್ ಕೊಡ್ತಾರೆ, ಬೇಕೇ ಬೇಕು ಅಂತ ಕೂತ್ ಬಿಡ್ತಾರೆ ಹಠ ಹಿಡ್ಕೊಂಡು. ಹೌದು, ಬಾಳ ಅದ ಹೇಳ್ತೀನಲ್ಲ, ನಿಮಗೆ AC ರೂಮ್ ಕೊಟ್ಟು, ನಿಮಗೆ ಕ್ಲಾಸ್ ರೂಮ್ ಕೊಟ್ಟು, ಒಂದು ಕಂಫರ್ಟ್ ಲೈಫ್ ಕೊಟ್ಟು ನಿಮಗೆ ಶಿಕ್ಷಣವನ್ನ ಕೊಡ್ತಾರೆ. ನನ್ನ ಮಗ ಅಲ್ಲಿ ಕಲಿಬೇಕು. ಒಬ್ಬ ತಂದೆ ಆದವು, ನೀವು ಹೇಳಿದ್ರೆ ಯಾವಾಗ ತಂದೆ ದಿನ ತಲೆ ಮೇಲೆ ಹೆಗಲ ಮೇಲೆ ಹೊತ್ಕೊಂಡು ಯಾಕೆ ತೋರಿಸ್ತಾನಂದ್ರೆ, ನಾನು ಕಾಣದ್ದನ್ನ ನನ್ನ ಮಗ ಕಾಣ್ಲಿ ಅನ್ನುವಂಥದ್ದು ಯೋಚನೆ, ಒಂದು ಉದಾತ್ತವಾದ ಯೋಚನೆ ಇರುತ್ತೆ. ಅದರ ಪ್ರತಿಯಾಗಿ ನಾವು ಹೋದಾಗ ನಿಮಗೆಲ್ಲವೂ ಸಿಗುತ್ತೆ. ನಾನು ಈಗಿನ ಯುವಕರಿಗೆ ಹೇಳ್ತೇನೆ, ನಾಳೆ ನೀವು ಒಬ್ರು ತಂದೆ ಆಗೋರೆ, ನಿಮಗೂ ಒಂದು ಆ ಪರಿಸ್ಥಿತಿ ಬರುತ್ತೆ. ನಿಮ್ಮ ಮಕ್ಕಳು ಅದೇ ರೀತಿಯಾಗಿ ಬೆಳವಣಿಗೆ ಹೊಂದುತ್ತಾರೆ. ಸಾಮಾಜಿಕವಾಗಿ ನಾವು ಒಂದು ಇದರಲ್ಲಿ ಇರ್ತೀವಿ ಅಂದಾಗ, ನಾವು ಕಾಡಲ್ಲಿ ಇರಲ್ಲ, ನಾವು ಯಾವುದೋ ಹಿಮಾಲಯ ಮೇಲೆ ಇಲ್ಲ, ನಾನೇನು ಮಾಡ್ತೀನಿ ಅದಕ್ಕರೆ ನಂದೇ ಮನಮಾನಿ ಅನ್ನೋ ಥರ ಇಲ್ಲ. ನಾವು ಒಂದು ಸಮಾಜದಲ್ಲಿದ್ದಾಗ ನಾವು ಅದನ್ನು ಆ ಒಡಂಬಡಿಕೆಯಲ್ಲಿ ನಾವು ಬದುಕಬೇಕು ಅನ್ನೋದು ನನ್ನ ಸಲಹೆ ಸರ್. ಕಲಿತು ಬರ್ರಿ, ತಿಳ್ಕೊಂಡು ಬರ್ರಿ, ಗಡ್ಬಡಿ ಮಾಡಬೇಡ್ರಿ. ನಾವೊಂದು ರೀಲ್ಸ್ ಮಾಡ್ತೀನಿ, ಲಿಪ್ಸಿಂಗ್ ಮಾಡ್ತೀನಿ, ನಾನು ದೊಡ್ಡ ಟ್ಯಾಲೆಂಟೆಡ್ ಅದೀನಿ ಅಂತಾರೆ. ಬೇರೆಯವರ ಧ್ವನಿಗೆ ನೀವು ಲಿಪ್ಸಿಂಗ್ ಮಾಡೋದು ಕಲಾ ಆಗಲ್ಲ. ಕಲೆ ಅಂದರೆ ಏನು, ಅದನ್ನು ಹೇಗೆ ತಿಳ್ಕೋಬೇಕು, ತಮ್ಮ ಧ್ವನಿ ವೋಕಲ್ ಲೆಂತ್ ಎಷ್ಟಿರಬೇಕು, ತುಂಬ ಇದೆ ಸರ್ ಕಲಿಯೋದಲ್ವಾ. ಎಷ್ಟು ಸ್ಪಷ್ಟವಾಗಿ ಮಾತಾಡಬೇಕು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹೇಳಿದ್ರೆ ಹೇಗಾಗುತ್ತೆ, ಇಷ್ಟು ಕಣ್ಣನ್ನು ನಾನು ಎಷ್ಟು ರೆಪ್ಪೆನ ಹೇಗೆ ಬಡಿಬೇಕು, ಒಂದು ನೋಟ ಹೇಗಿರಬೇಕು, ಆ ವಕ್ರತೆ ಎಷ್ಟಿರಬೇಕು, ಆ
ಇಮೋಷನ್ ಏನನ್ನ ಕ್ಯಾರಿ ಮಾಡುತ್ತೆ ತುಂಬ ಇದೆ. ಒಬ್ಬ ಕಲಾವಿದನಿಗೆ ಹೇಳೋದಾಗ್ಲಿ ಮಾಡೋದಾಗ್ಲಿ ಅದೆಲ್ಲವನ್ನು ಅವ್ನು ಕಲ್ಕೋಬೇಕು. ಯಾಕೆ ಎಲ್ಲರೂ ಅಂತಾರೆ ಯಶ್ ಯಾಕಾದ್ರು, ದರ್ಶನ್ ಹಾಕಾದ್ರು, ರಾಜ್ಕುಮಾರ್ ಯಾಕಾದ್ರು ಅಂದರೆ ಇವೆಲ್ಲವೂ ಅವರಲ್ಲಿ ಮೈದುಂಬಿ ಏನಾದ ತುಂಬುತ್ತಾ ಇತ್ತು, ಆ ಕಲೆಯ ಅದನ್ನು ಗೌರವಿಸ್ತಾ ಇದ್ರು, ಆರಾಧನೆ ಇತ್ತು. ಆ ಆರಾಧನೆ ಬೇಕು ಸರ್. ಆ ಆರಾಧನೆ ಸಿಗದೆ ಏನು ಸಾಧ್ಯ ಇಲ್ಲ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲ್ಕೊಂಡು ಬನ್ನಿ ಯುವಕರಿಗೆ ಅನ್ನೋದು ಒಂದು ನನ್ನ ಸಲಹೆ. ಮತ್ತು ನೀವೇನು ಮಾಡಿದ್ರು ಅದು ಜವಾಬ್ದಾರಿಯನ್ನು ಹೊತ್ಕೊಳ್ಳಿ. ಏನೋ ಮಾಡಕ್ಕೆ ಹೋದೆ, ಏನೋ ಮಾಡಿದೆ. ನಂಗೆ ಇಷ್ಟು ಸುಮಾರು ಉತ್ತರ ಕರ್ನಾಟಕದಿಂದ ಬರ್ತಾರೆ ಸರ್, ಅಂತಾರೆ ನಾವೊಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀನಿ ಮೇಡಮ್, ನೀವು ಪಾತ್ರಕ್ಕೆ ಬರಬೇಕು ಅಂತಾರೆ. ನೀವು ಯಾಕೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಅವಾಗ ಮಾಡತ್ತೀವ್ರಿ, ಏನೋ ಒಂದು ಮಾಡ್ಬೇಕಂತ ಮಾಡತ್ತೀವಿ ಅಂತಾರೆ. ಯಾಕೆ ಸುಮ್ಮನೆ ನಾನು ಸುಮ್ಮನೆ ಏನೂ ಮಾಡಲ್ಲ, ನೀವು ಮಾಡಬೇಡ್ರಿ, ನಾನು ಮಾಡಲ್ಲ, ನೀವು ಮಾಡಬೇಡ್ರಿ, ನೀವು ಏನಕ್ಕೆ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಿ. ನಾನು ನಿಮ್ದು ಕಿರುಚಿತ್ರಗಳು, ಸರಮಾಲೆ ಚಿತ್ರಗಳು ನಾವು ಇವಾಗಲೇ ನಾವು ಅವಲೋಕನ ಮಾಡಿದಾಗ ಎಲ್ಲಾನು ಗೆದ್ದಿರಲ್ಲ. ಯಾಕೆ ಮಾಡಿದೆ ಅನ್ನೋದಕ್ಕೆ ನಾನು ಪುಷ್ಟಿಯಾಗಿ ಹೇಳ್ತೀನಿ. ಯಾಕೆ ಚುರುಮುರಿಯನ್ನೇ ಇರ್ಬೇಕು. ಇದೆ. ನೀವು ನೋಡಿದ್ದೀರ ನನ್ನ ಚಿತ್ರಗಳನ್ನ, ನೋಡಿ ರೊಟ್ಟಿ ಮಾಡಿದೆ ಅದಕ್ಕಿದೆ ಏನು ಅನ್ನೋದು ಅದು ತೆರ್ಕೊಂತು. ಹಾಗಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಗಮನ ವಹಿಸಿ ಮಾಡಿ ಅಂತೀನಿ ನಾನು. ಸುಮ್ಮನೆ ಮಾಡತ್ತೀವ್ರಿ ಅನ್ನೋವಂಥದ್ದು ಬೇಡ, ಸ್ಪಷ್ಟೀಕರಣ ಇರಲಿ. ಇಲ್ಲ ನನಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋದು ಮಾಡ್ತಾ ಇದ್ದೀನಿ. ನೀವು ಡೈರೆಕ್ಟರ್ ಆಗಕ್ಕೆ ಚಿತ್ರನೇ ಯಾಕೆ ಮಾಡಬೇಕು? ನಿಮ್ಮ ತಲೆಯಲ್ಲಿ ಕಲ್ಪನೆ ಮಾಡ್ಕೊಂಡ್ರೆ ಮುಗಿದೋದು, ನೀವು ಡೈರೆಕ್ಟರ್ ಆದಂಗೆ. ಅದಕ್ಕೆ ಸ್ಪಷ್ಟೀಕರಣ ಇರಲಿ ಅನ್ನೋದು. ಇವೆಲ್ಲ ವಿಚಾರಗಳು ಗೊತ್ತಿಲ್ಲ ಅಂದರೆ ಯಾರೋ ಸೀನಿಯರ್ ಡೈರೆಕ್ಟರ್ ಹತ್ರ ಹೋಗಿ ಕೂತ್ಕೊಳ್ಳಿ, ಕೇಳಿ, ಸಲಹೆ ಸೂಚನೆಗಳನ್ನು ತಗೊಳ್ಳಿ. ಇವನ್ ನನಗೆ ಸಲಹೆ ಸೂಚನೆ ಕೇಳಿದರೆ ನಾವು ಹೇಳ್ತೀವಿ ಹೀಗೆ ಮಾಡಬೇಡಿ ಅಂತ, ಹಾಗೆ ಹೋಗಿ ಅಂತ. ಅಂದ್ರೆ ಕಷ್ಟಪಡಕ್ಕೆ ಒಲ್ಲತ್ತಾರ ಈಗಿನ ಜನ್ರೇಷನ್, ಅದು ಸ್ವಲ್ಪ ಸಮಸ್ಯೆ. ಇಷ್ಟು ಸರ್. ಸುಪ್ರಿಯಾ ಶಂಕರ್ ನಿಪ್ಪಾಣಿಯವರ ಮಾತುಗಳು ಅದ್ಭುತ. ಕೇಳಬೇಕು ಅನ್ನೋ ದಾಹ ಇನ್ನೂ ಇದೆ ಇದ್ರೆ, ಆದ್ರೆ ಸಮಯ ಬಂಧನ, ಸಮಯದೇವಿಗೆ ನಾವು ಶಿರಸ ವಹಿಸಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ಬೇಕಾಗ್ತದೆ. ಕೇಳುಗರೆ, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿರುವುದು. ಹಂಗ ನಮ್ಮ ಸುಪ್ರಿಯಾ ಮಾತುಗಳು ಬಹಳಷ್ಟು ಉಳಿದು ಬಿಟ್ಟವು. ಅವ್ರಿಗೆ ಇನ್ನೊಂದು ಅವಕಾಶ ಮಾಡಿಕೊಡೋಣ ಅಂತ ಒಬ್ಬ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಿದ್ರು, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿದ್ರು. ಹಂಗೆ ನಾವು ಸುಪ್ರಿಯಾ ಶಂಕರ್ ನಿಪ್ಪಾಣಿ ಅವ್ರ ಮಾತು, ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ನಾವಿವೆಲ್ಲ ಬೀಸ್ತಾ ಕೂತೀವಿ. ನಾವಿದ್ರೆ ಜೋಳ ಎಲ್ಲ ಮುಗಿದು ನಮ್ಮ ಹಾಡುಗಳು, ನಮ್ಮ ಮಾತುಗಳು. ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನು ಮತ್ತೆ ಬರಮಾಡ್ಕೋತೀನಿ, ವಿಶೇಷವಾದಂತಹ ಮಾತುಗಳನ್ನ ಆಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನನಗೆ ಆಮೇಲೆ ಇಷ್ಟೊತ್ತು ಪೇಷನ್ಸ್ ಇಂದ ಕೇಳಿದ ಈ ನಮ್ಮೂರ ಬಾನುಲಿಯ ಎಲ್ಲ ಕೇಳಿದ್ರು ಕೂಡ ಇಷ್ಟೊತ್ತು ನನ್ನ ಸಂತೋಷ ಆಗಿದೆ ಮಾತುಗಳನ್ನು ಕೇಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ಸರ್, ವೈಯಕ್ತಿಕವಾಗಿ ನನಗೆ ಜೋಶಿ ಸರ್ ತಮ್ಮಲ್ಲಿ ಬಂದು ನಮ್ಮೂರ ಬಾನುಲಿಗೆ ಬಂದು ಬಹಳಷ್ಟು ಖುಷಿ ಆಯಿತು. ನೋಡಿ, ಇಂತಹ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅನ್ನೋ ವಿಚಾರನೇ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ನಾವೇನೋ ಒಂದು ನೋಡಿ, ನಮಗೆ ನಮ್ಮ ಸಿನಿಮಾಗಳು ಹೇಗೆ ತಲುಪ್ತವೆ ಜನರಿಗೆ. ಇವಾಗ ನಿಮ್ಮ ಕೇಳುಗರಲ್ಲಿ ಒಂದು ಪ್ರಶ್ನೆ ಮೂಡಿರುತ್ತೆ, ಹೌದಾ ಇವರೆಲ್ಲ ಇಷ್ಟೆಲ್ಲ ಮಾಡಿದಾರ, ಸುಪ್ರಿಯಾ ನಿಪ್ಪಾಣಿ ಅನ್ನೋರು ಇದಾರಾ, ಅವರೊಂದು ರೊಟ್ಟಿ ಚಿತ್ರ ಮಾಡಿದಾರ ಅಂತ ಈಗ ಹೋಗಿ ಎಲ್ಲರೂ ಯೂಟ್ಯೂಬಲ್ಲಿ ಚಿತ್ರವನ್ನ ನೋಡ್ತಾರೆ. ಆ ಮೂಲಕ ನೋಡಿ ನನಗೊಂದು ಸಾರ್ಥಕತೆ ಎಂಥದ್ದು ಪ್ರಚಾರ ಕೊಡ್ತಾ ಇದ್ರಿ, ಎಂಥ ಧನ್ಯತೆ ಕೆಲಸ ಸರ್. ಆಮೇಲೆ ನಿಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದು, ನೀವೇ ಒಬ್ರು ಸಾಧಕರು. ಹಾಗಾಗಿ ನಾನು ಬಹಳಷ್ಟು ಸಣ್ಣವಳು, ಏನೂ ಇಲ್ಲ ಸರ್. ನನ್ನ ಏನೂ ಇಲ್ಲದವಳನ್ನ ಕರೆಸಿ ಇವತ್ತು ನನಗೊಂದು ಅವಕಾಶ ಕೊಟ್ಟು ಮಾತಾಡ್ತಾ ಇದ್ದೀರಾ. ಇಲ್ಲಿ ಬಂದಿದ್ದಕ್ಕೆ ನನಗೆ ಬಹಳಷ್ಟು ಖುಷಿ ಆಯ್ತ್ರಿ. ನಾನು ಇದಕ್ಕೆ ಬಹಳಷ್ಟು ಧನ್ಯಳಾಗಿದ್ದೇನೆ ಮತ್ತು ಕೃತಜ್ಞಳಾಗಿದ್ದೇನೆ ಸರ್. ಮತ್ತೆ ಕೇಳುಗರು ಕೂಡ ಥ್ಯಾಂಕ್ ಯು ಸರ್.